ಇಂದು ನಾನು ಕೋಟ್ಯಂತರ ರೂಪಾಯಿಗಳ ಡೀಲ್ ಸೈನ್ ಮಾಡಲು ಅತ್ಯಂತ ಹಮ್ಮಿನಿಂದ ಆ ಕಂಪನಿಯ ಆಫೀಸ್ಗೆ ಹೋಗಿದ್ದೆ. ಇಂದು ಮತ್ತೊಂದು ಹೊಸ ಕಂಪನಿ ನನ್ನ ಕಾಲಡಿಯಲ್ಲಿ ಬಗ್ಗಲಿದೆ ಎಂದು ನನಗೆ ಅನಿಸಿತ್ತು. ಆದರೆ ನಾನು ಸಿಇಒ ಕ್ಯಾಬಿನ್ನ ಬಾಗಿಲು ತೆರೆದ ತಕ್ಷಣ ನನ್ನ ಉಸಿರೇ ನಿಂತುಹೋಯಿತು. ಕುರ್ಚಿಯ ಮೇಲೆ ಕುಳಿತಿದ್ದ ಮಹಿಳೆ ಬೇರೆ ಯಾರೂ ಅಲ್ಲ, ನನ್ನ ಅದೇ ಪತ್ನಿಯಾಗಿದ್ದಳು. ಯಾರನ್ನು ನಾನು ವರ್ಷಗಳ ಹಿಂದೆ ಚಾರಿತ್ರ್ಯಹೀನೆ ಎಂದು ಹೇಳಿ ಮನೆಯಿಂದ ಹೊರಹಾಕಿದ್ದೆನೋ ಅವಳೇ ಅಲ್ಲಿದ್ದಳು. ಮತ್ತು ಆ ಕ್ಷಣದಲ್ಲಿ ಮೊದಲ ಬಾರಿಗೆ ನನಗೆ ಅನಿಸಿತು, ಈಗ ನನ್ನದಲ್ಲ, ಬದಲಾಗಿ ನನ್ನ ಪಾಪಗಳ ಲೆಕ್ಕಾಚಾರ ನಡೆಯಲಿದೆ ಎಂದು. ನನ್ನ ಹೆಸರು ಅಭಿನವ್ ಸಿಂಗ್. ನಾವು 5 ಜನ ಒಡಹುಟ್ಟಿದವರು. ನನ್ನ ಅಕ್ಕತಂಗಿಯರು ಮತ್ತು ತಮ್ಮಂದಿರಲ್ಲಿ ನಾನೇ ಎಲ್ಲರಿಗಿಂತ ದೊಡ್ಡವನು. ನನಗಿಂತ ಕಿರಿಯವರಾದ 3 ತಂಗಿಯರು ಮತ್ತು ಒಬ್ಬ ತಮ್ಮನಿದ್ದನು. ತಂದೆ ತಾಯಿ ನಮ್ಮನ್ನು ತುಂಬಾ ಮುದ್ದಿನಿಂದ ಬೆಳೆಸಿದ್ದರು. ನಾವು ಬಡವರಾಗಿದ್ದರೂ ಸಹ ನಮಗೆ ಯಾವುದೇ ತೊಂದರೆಯಾಗದಂತೆ ನಮ್ಮ ಪೋಷಕರು ಪೂರ್ಣ ಪ್ರಯತ್ನ ಮಾಡಿದ್ದರು. ನಾನು ದೊಡ್ಡವನಾಗಿ ಜವಾಬ್ದಾರಿ ಅರಿತ ತಕ್ಷಣ ಅಮ್ಮ ತನ್ನ ಉಳಿತಾಯದ ಹಣ ಮತ್ತು ಕೆಲವು ಒಡವೆಗಳನ್ನು ಮಾರಿ ನನ್ನನ್ನು ಕೆನಡಾಕ್ಕೆ ಕಳುಹಿಸಿದರು. ಕೆನಡಾದ ಮೈ ನಡುಗಿಸುವ ಚಳಿಯಲ್ಲಿ ಟ್ರಕ್ ಓಡಿಸುವುದು ಅಷ್ಟು ಸುಲಭದ ಕೆಲಸವಾಗಿರಲಿಲ್ಲ. ಅಲ್ಲಿ ನಾನು ನನ್ನ ರಕ್ತ ಮತ್ತು ಬೆವರಿನ ದುಡಿಮೆಯಿಂದ ಮನೆಯ ಪರಿಸ್ಥಿತಿಯನ್ನು ಬದಲಾಯಿಸಲು ಪ್ರಾರಂಭಿಸಿದೆ. ನಾನು ದಿನವಿಡೀ ಟ್ರಕ್ ಓಡಿಸುತ್ತಿದ್ದೆ ಮತ್ತು ರಾತ್ರಿ ಸುಸ್ತಾಗಿ ಹಾಸಿಗೆಯ ಮೇಲೆ ಬೀಳುತ್ತಿದ್ದೆ. ನಾನು ಒಣರೊಟ್ಟಿಯನ್ನು ತಿಂದು ಹೊಟ್ಟೆ ತುಂಬಿಸಿಕೊಳ್ಳುತ್ತಿದ್ದೆ ಮತ್ತು ಒಂದೊಂದು ಪೈಸೆಯನ್ನು ಉಳಿಸಿ ಭಾರತದಲ್ಲಿದ್ದ ಅಮ್ಮನಿಗೆ ಕಳುಹಿಸುತ್ತಿದ್ದೆ. ನನ್ನ ಹಣದಿಂದ ನನಗಿಂತ ಕಿರಿಯ 2 ತಂಗಿಯರ ಮದುವೆಯನ್ನು ತುಂಬಾ ಚೆನ್ನಾಗಿ ಮಾಡಲಾಯಿತು. ಮನೆಯಲ್ಲಿ ಸುಖ ಸಂತೋಷ ಬರತೊಡಗಿದಾಗ ಅಮ್ಮನಿಗೆ ನನ್ನ ಮದುವೆಯ ಚಿಂತೆಯೂ ಶುರುವಾಯಿತು. ಅಭಿನವ್ ಮಗನೇ, ಈಗ ನೀನು ಕೂಡ ಸಂಸಾರ ಹೂಡು ಎಂದು ಒಂದು ಸಂಜೆ ಅಮ್ಮ ಫೋನ್ನಲ್ಲಿ ಮಾತನಾಡಲು ಶುರು ಮಾಡಿದರು. ಅಮ್ಮ, ಈಗಲೇ ಏನು ಅವಸರ? ಈಗ ತಾನೇ ನಾನು ಕೆಲಸ ಮಾಡುತ್ತಿದ್ದೇನೆ ಅಲ್ವಾ? ಇನ್ನು ಸ್ವಲ್ಪ ಹಣ ಉಳಿಸಲಿ, ಆಮೇಲೆ ಯೋಚಿಸೋಣ. ಇನ್ನು ಮನೆಯಲ್ಲಿ ತುಂಬಾ ಕೆಲಸಗಳು ಬಾಕಿ ಇವೆ ಎಂದೆ. ಅಯ್ಯೋ ಇಲ್ಲ ಮಗನೇ, ಅರ್ಥ ಮಾಡಿಕೊಳ್ಳಲು ಪ್ರಯತ್ನಿಸು. ನಿನ್ನ ತಂಗಿಯರು ಈಗ ಅವರವರ ಮನೆ ಸೇರಿದ್ದಾರೆ. ಈಗ ನಾನು ಮನೆಯಲ್ಲಿ ದಿನವಿಡೀ ಒಬ್ಬಳೇ ಏನು ಮಾಡಲಿ? ನನಗೆ ಒಬ್ಬಳು ಸೊಸೆ ಬೇಕು. ಅವಳು ಮನೆಯ ಕೆಲಸದಲ್ಲಿ ನನಗೆ ಸಹಾಯ ಮಾಡಬೇಕು ಮತ್ತು ನನ್ನ ಮುಪ್ಪಿನ ಕಾಲಕ್ಕೆ ಆಸರೆಯಾಗಬೇಕು ಎಂದರು. ಅಮ್ಮನ ಧ್ವನಿಯಲ್ಲಿ ಮಮತೆ ಮತ್ತು ಒಂದು ವಿಚಿತ್ರವಾದ ಹಠವಿತ್ತು. ಅಮ್ಮ, ಈಗ ತಾನೇ ನಾನು ಹೊಸ ಟ್ರಕ್ಕನ್ನು ಕಂತುಗಳಲ್ಲಿ ಇಎಂಐ ತಗೊಂಡಿದ್ದೇನೆ. ಅದರ ಸಾಲ ತೀರಿಸಬೇಕಿದೆ ಮತ್ತು ಕಿರಿಯ ತಂಗಿಯ ಓದು ಕೂಡ ನಡೆಯುತ್ತಿದೆ ಅಲ್ವಾ ಎಂದು ನಾನು ಅವರಿಗೆ ತಿಳಿ ಹೇಳಲು ಪ್ರಯತ್ನಿಸಿದೆ. ಹಾಗಾದರೆ ನೀನು ಜೀವನ ಪರ್ಯಂತ ತಂಗಿಯರಿಗಾಗಿ ಮತ್ತು ನನಗಾಗಿಯೇ ದುಡಿಯುತ್ತಾ ಇರುತ್ತೀಯಾ? ನಿನ್ನ ಜೀವನವನ್ನು ಯಾವಾಗ ಬದುಕುತ್ತೀಯಾ? ಈಗ ಕೇಳು, ನಾನು ನಿರ್ಧಾರ ಮಾಡಿದ್ದೇನೆ. ಬರುವ ತಿಂಗಳು ನೀನು ರಜೆ ತೆಗೆದುಕೊಂಡು ಬಾ ಎಂದು ಅವರು ಖಡಕ್ಕಾಗಿ ಹೇಳಿದರು. ನಾನು ನಗುತ್ತಾ ಒಪ್ಪಿಕೊಂಡೆ. ಸರಿ ಅಮ್ಮ, ನಿಮಗೇನು ಸರಿ ಅನ್ನಿಸುತ್ತದೋ ಹಾಗೆಯೇ ಮಾಡೋಣ. ನಾನು ಎಲ್ಲವನ್ನೂ ನಿಮಗೇ ಬಿಡುತ್ತೇನೆ. ನಿಮ್ಮ ಇಷ್ಟದ ಹುಡುಗಿಯ ಜೊತೆಯೇ ನನ್ನ ಮದುವೆ ಮಾಡಿ ನನಗೆ ಯಾವುದೇ ಅಭ್ಯಂತರವಿಲ್ಲ. ನಂತರ ಅಮ್ಮ ಮದುವೆ ಸಂಬಂಧ ಮಾಡಿಸುವ ಮಹಿಳೆಯೊಬ್ಬರ ಮೂಲಕ ನನ್ನ ಮದುವೆಯನ್ನು ನಿಶ್ಚಯಿಸಿದರು. ನಾನು ರಜೆ ಪಡೆದು ಕೆನಡಾದಿಂದ ಭಾರತಕ್ಕೆ ಬಂದೆ ಮತ್ತು ಮದುವೆಯ ತಯಾರಿ ಶುರುವಾಯಿತು. ಮದುವೆಯ ದಿನದವರೆಗೆ ನಾನು ನನ್ನ ಭಾವಿ ಪತ್ನಿ ಆಶಾನನ್ನು ನೋಡಿರಲಿಲ್ಲ. ಮೊದಲ ಬಾರಿ ಅವಳನ್ನು ನೋಡಿದಾಗ ನಾನು ಸ್ತಬ್ಧನಾದೆ. ಆಶಾ ತುಂಬಾ ಸುಂದರ ಮತ್ತು ತಿಳುವಳಿಕೆಯುಳ್ಳ ಹುಡುಗಿಯಾಗಿದ್ದಳು. ಅವಳು ಓದಿದ್ದರೂ ಸಹ ತುಂಬಾ ಬಡ ಕುಟುಂಬದಿಂದ ಬಂದವಳಾಗಿದ್ದಳು. ಅವಳ ಮುಖದಲ್ಲಿ ಒಂದು ವಿಚಿತ್ರವಾದ ಮುಗ್ಧತೆ ಮತ್ತು ಗಾಂಭೀರ್ಯವಿತ್ತು. ನೀನು ಈ ಮದುವೆಯಿಂದ ಸಂತೋಷವಾಗಿದ್ದೀಯಾ ಎಂದು ಮದುವೆಯ ಮೊದಲ ರಾತ್ರಿ ನಾನು ಅವಳನ್ನು ಕೇಳಿದೆ. ಹೌದು, ನಾನು ತುಂಬಾ ಸಂತೋಷವಾಗಿದ್ದೇನೆ. ನನ್ನ ತಂದೆ ತಾಯಿ ನನಗಾಗಿ ತೆಗೆದುಕೊಂಡ ನಿರ್ಧಾರವು ನನಗೆ ಅತ್ಯುತ್ತಮವಾಗಿರುತ್ತದೆ ಎಂದು ಆಶಾ ತಲೆ ತಗ್ಗಿಸಿ ಮೆಲ್ಲನೆಯ ದನಿಯಲ್ಲಿ ಉತ್ತರಿಸಿದಳು. ನೋಡು ಆಶಾ, ನಾನು ನೇರ ವ್ಯಕ್ತಿ. ನನಗೆ ನನ್ನ ಅಮ್ಮ ಮತ್ತು ತಂಗಿಯರೆಂದರೆ ತುಂಬಾ ಪ್ರೀತಿ. ಹಾಗಾಗಿ ನಾನು ಯಾವಾಗಲೂ ಅವರ ಬಗ್ಗೆ ಕಾಳಜಿ ವಹಿಸಬೇಕು. ಅವರ ಸಂತೋಷವೇ ನನ್ನ ಸಂತೋಷ ಎಂದು ನಾನು ಅವಳಿಗೆ ಸ್ಪಷ್ಟವಾಗಿ ತಿಳಿಸಿದೆ. ನೀವು ಅಸ್ಪಷ್ಟವಾಗಿಯೂ ಚಿಂತಿಸಬೇಡಿ. ನಾನು ಅವರನ್ನು ನನ್ನ ಸ್ವಂತ ತಾಯಿ ಮತ್ತು ಸಹೋದರಿಯರಂತೆ ಭಾವಿಸುತ್ತೇನೆ ಮತ್ತು ಅವರ ಪ್ರತಿಯೊಂದು ಮಾತನ್ನು ಪಾಲಿಸುತ್ತೇನೆ ಎಂದು ಅವಳು ವಿಧೇಯತೆಯಿಂದ ತಲೆಬಾಗಿ ಹೇಳಿದಳು. ನಿಜ ಹೇಳಬೇಕೆಂದರೆ ಅವಳು ನನ್ನ ಆಯ್ಕೆಯಾಗಿರಲಿಲ್ಲ, ಏಕೆಂದರೆ ನಾನು ಅವಳ ಬಗ್ಗೆ ಎಂದೂ ಯೋಚಿಸಿರಲಿಲ್ಲ. ಆದರೆ ಮದುವೆಯಾದ ಕೆಲವೇ ದಿನಗಳಲ್ಲಿ ಅವಳು ನನ್ನ ಮನಸ್ಸನ್ನು ಗೆದ್ದಳು. ಅಭಿನವ್, ನೀವು ಔಷಧಿ ತಗೊಂಡ್ರಾ ಎಂದು ಅವಳು ರಾತ್ರಿ ಮಲಗುವ ಮುನ್ನ ಬಿಸಿ ಹಾಲಿನ ಲೋಟವನ್ನು ನನ್ನ ಪಕ್ಕದಲ್ಲಿಡುತ್ತಾ ಕೇಳುತ್ತಿದ್ದಳು. ನಾನು ಅವಳನ್ನು ನೋಡಿ ನಗುತ್ತಿದ್ದೆ. ನೀನು ನನ್ನ ಬಗ್ಗೆ ಇಷ್ಟೊಂದು ಕಾಳಜಿ ಯಾಕೆ ಮಾಡ್ತೀಯಾ? ಆಶಾ, ದಿನವಿಡೀ ಮನೆಯ ಕೆಲಸ ಮಾಡಿ ನಿನಗೆ ಸುಸ್ತಾಗುವುದಿಲ್ಲವೇ ಎಂದಾಗ ಅವಳು ದೃಷ್ಟಿ ತಗ್ಗಿಸಿ ಮೃದುವಾಗಿ ಹೇಳುತ್ತಿದ್ದಳು. ನೀವು ನನ್ನ ಪತಿ ಮತ್ತು ಈಗ ಇದೇ ನನ್ನ ಮನೆ.
ನಿಮ್ಮ ಕಾಳಜಿ ಮಾಡುವುದು ನನ್ನ ಕರ್ತವ್ಯ ಮತ್ತು ಇದರಲ್ಲಿ ನನಗೆ ಯಾವುದೇ ಸುಸ್ತು ಎನಿಸುವುದಿಲ್ಲ. ಅವಳ ಮಾತುಗಳು ಎಷ್ಟು ಸಿಹಿಯಾಗಿದ್ದವು ಮತ್ತು ವರ್ತನೆ ಎಷ್ಟು ಚೆನ್ನಾಗಿತ್ತು ಎಂದರೆ ನಾನು ಸಂಪೂರ್ಣವಾಗಿ ನಿಶ್ಚಿಂತನಾಗಿದ್ದೆ. ಅಮ್ಮ ನಿಜವಾಗಿಯೂ ನನಗಾಗಿ ವಜ್ರದಂತಹ ಹುಡುಗಿಯನ್ನು ಆರಿಸಿದ್ದಾರೆ ಎಂದು ನಾನು ಭಾವಿಸಿದೆ. ಕೆಲವು ತಿಂಗಳುಗಳು ತುಂಬಾ ಶಾಂತಿಯಿಂದ ಕಳೆದವು ಮತ್ತು ನಂತರ ನಾನು ನಿಶ್ಚಿಂತನಾಗಿ ನನ್ನ ಕೆಲಸವನ್ನು ಮುಂದುವರಿಸಲು ಕೆನಡಾಕ್ಕೆ ಮರಳಿದೆ. ನಾನು ಅಲ್ಲಿರುವವರೆಗೆ ಎಲ್ಲವೂ ಸರಿಯಾಗಿಯೇ ಇತ್ತು. ನಾನು ಪ್ರತಿದಿನ ಫೋನ್ ಮಾಡುತ್ತಿದ್ದೆ ಮತ್ತು ಮನೆಯ ಯೋಗಕ್ಷೇಮ ವಿಚಾರಿಸುತ್ತಿದ್ದೆ. ಅಮ್ಮ, ಎಲ್ಲವೂ ಹೇಗಿದೆ ಮತ್ತು ಈಗ ನಿಮ್ಮ ಆರೋಗ್ಯ ಹೇಗಿದೆ ಎಂದು ನಾನು ಸುಸ್ತಾದ ಧ್ವನಿಯಲ್ಲಿ ಕೇಳುತ್ತಿದ್ದೆ. ಎಲ್ಲವೂ ಚೆನ್ನಾಗಿದೆ ಮಗನೇ, ನೀನು ನಿನ್ನ ಕಾಳಜಿ ಮಾಡು, ಇಲ್ಲಿ ನಾವೆಲ್ಲರೂ ಚೆನ್ನಾಗಿದ್ದೇವೆ ಎಂದು ಅಮ್ಮ ಖುಷಿಯಿಂದ ಉತ್ತರಿಸುತ್ತಿದ್ದರು. ಆಶಾಳ ಜೊತೆ ಮಾತನಾಡುವಾಗ ಅವಳು ಸಹ ಯಾವಾಗಲೂ ತುಂಬಾ ಖುಷಿಯಿಂದಲೇ ಮಾತನಾಡುತ್ತಿದ್ದಳು. ಅಭಿನವ್, ನೀವು ಸ್ವಲ್ಪವೂ ಚಿಂತೆ ಮಾಡಬೇಡಿ, ಮನೆಯ ಪ್ರತಿಯೊಂದು ವಿಷಯವನ್ನು ನಾನು ನಿಭಾಯಿಸುತ್ತೇನೆ. ನೀವು ಕೇವಲ ನಿಮ್ಮ ಕೆಲಸದ ಮೇಲೆ ಗಮನ ಕೊಡಿ ಮತ್ತು ಸರಿಯಾದ ಸಮಯಕ್ಕೆ ಊಟ ಮಾಡಿ ಎಂದು ಅವಳು ನನಗೆ ಸಮಾಧಾನ ಹೇಳುತ್ತಿದ್ದಳು ಮತ್ತು ನಾನು ಅವಳ ಮಾತನ್ನು ಕುರುಡಾಗಿ ನಂಬುತ್ತಿದ್ದೆ. ಆದರೆ ನಂತರ ಹಠಾತ್ತನೆ ವಾತಾವರಣ ಬದಲಾಗಲು ಶುರುವಾಯಿತು. ಅಮ್ಮ ಮಾತಿನ ಮಧ್ಯೆ ಆಶಾಳ ಬಗ್ಗೆ ನನ್ನ ಹತ್ತಿರ ದೂರು ಕೊಡಲು ಆರಂಭಿಸಿದರು. ಅಭಿನವ್, ನಿನ್ನ ಈ ಹೆಂಡತಿ ಈ ನಡುವೆ ತುಂಬಾ ತಲೆಗೇರುತ್ತಿದ್ದಾಳೆ. ಅವಳಂತೂ ನನ್ನ ಯಾವುದೇ ಮಾತನ್ನು ಕೇಳುವುದೇ ಇಲ್ಲ ಎಂದು ಅಮ್ಮ ಒಂದು ದಿನ ಫೋನ್ನಲ್ಲಿ ಕೋಪದಿಂದ ಹೇಳಿದರು. ಏನಾಯ್ತು ಅಮ್ಮ? ಅವಳು ನಿಮಗೆ ಏನಾದರೂ ಅಂದಿದ್ದಾಳಾ? ಅವಳು ನಿಮ್ಮ ಜೊತೆ ಏನಾದರೂ ಅಶಿಸ್ತಿನಿಂದ ವರ್ತಿಸಿದ್ದಾಳಾ ಎಂದು ನಾನು ಚಿಂತೆಯಿಂದ ಟ್ರಕ್ ನಿಲ್ಲಿಸಿ ಮಾತನಾಡತೊಡಗಿದೆ. ಕೊನೆಗೆ ಹೇಳುವುದೇನಿದೆ, ಅವಳು ದಿನವಿಡೀ ತನ್ನ ಕೋಣೆಯಲ್ಲಿಯೇ ಇರುತ್ತಾಳೆ. ಅವಳು ನನ್ನ ಜೊತೆ ನೇರವಾಗಿ ಮಾತನಾಡುವುದಿಲ್ಲ ಮತ್ತು ಮನೆಯ ಯಾವುದೇ ಕೆಲಸವನ್ನೂ ಮಾಡುವುದಿಲ್ಲ. ನಾನು ಬಲಹೀನ ಜೀವ, ದಿನವಿಡೀ ಅಡುಗೆ ಮನೆಯಲ್ಲಿ ಬೆವರುತ್ತಿರಬೇಕು ಎಂದರು. ಅಮ್ಮ, ನೀವು ಕೋಪ ಮಾಡಿಕೊಳ್ಳಬೇಡಿ, ನಾನು ಅವಳಿಗೆ ತಿಳಿಹೇಳುತ್ತೇನೆ. ಅವಳು ಇನ್ನೂ ತಿಳುವಳಿಕೆ ಇಲ್ಲದವಳು ಎಂದು ನಾನು ಆ ವಿಷಯವನ್ನು ತಣ್ಣಗಾಗಿಸಲು ಪ್ರಯತ್ನಿಸಿದೆ. ಇನ್ನೊಂದೆಡೆ ನಾನು ಆಶಾಳ ಜೊತೆ ಈ ಬಗ್ಗೆ ಮಾತನಾಡಿದಾಗ ಅವಳಿಗೆ ಕಠಿಣವಾಗಿ ತಿಳಿಹೇಳಿದೆ. ನೋಡು ಆಶಾ, ನೀನು ನನ್ನ ಅಮ್ಮನ ಸೇವೆಯನ್ನು ಸರಿಯಾಗಿ ಮಾಡು. ಅವರು ಹಿರಿಯರು, ಅವರ ಮಾತುಗಳನ್ನು ಬೇಸರ ಮಾಡಿಕೊಳ್ಳಬೇಡ. ಅವರು ಏನೇ ಹೇಳಿದರೂ ಸುಮ್ಮನೆ ಕೇಳಿಸಿಕೋ ಎಂದೆ. ಅವಳು ಸುಮ್ಮನೆ ನನ್ನೆಲ್ಲಾ ಮಾತುಗಳನ್ನು ಕೇಳಿಸಿಕೊಳ್ಳುತ್ತಿದ್ದಳು ಮತ್ತು ಮೆಲ್ಲನೆಯ ದನಿಯಲ್ಲಿ, ಸರಿ, ಅವರಿಗೆ ನನ್ನ ಮೇಲೆ ಯಾವುದೇ ದೂರು ಇರದಂತೆ ನಾನು ಪೂರ್ಣ ಪ್ರಯತ್ನ ಮಾಡುತ್ತೇನೆ. ನಾನು ಬೆಳಗಿನಿಂದ ರಾತ್ರಿಯವರೆಗೆ ಕೆಲಸ ಮಾಡುತ್ತಲೇ ಇರುತ್ತೇನೆ. ಅವರಿಗೆ ನನ್ನ ಮೇಲೆ ಏನು ಅಸಮಾಧಾನವಿದೆಯೋ ತಿಳಿಯುತ್ತಿಲ್ಲ ಎನ್ನುತ್ತಿದ್ದಳು. ಅವಳು ಎಂದಿಗೂ ನನ್ನ ತಾಯಿ ಮತ್ತು ಸಹೋದರಿಯರ ಬಗ್ಗೆ ನನ್ನ ಹತ್ತಿರ ಏನನ್ನೂ ಹೇಳುತ್ತಿರಲಿಲ್ಲ. ನಾನು ಕೇಳಿದಾಗಲೆಲ್ಲ ಅವಳು ನಕ್ಕು ವಿಷಯವನ್ನು ದಾಟಿಸುತ್ತಿದ್ದಳು. ಎಲ್ಲವೂ ಹೇಗಿದೆ? ನಿನ್ನ ಮತ್ತು ಅಮ್ಮನ ನಡುವೆ ಜಗಳವೇನಾದರೂ ಆಯ್ತಾ? ನನಗೆ ನಿಜ ಹೇಳು ಎಂದು ನಾನು ಆಗಾಗ ಅನುಮಾನದಿಂದ ಕೇಳುತ್ತಿದ್ದೆ. ಇಲ್ಲ ಅಭಿನವ್, ಇಲ್ಲಿ ಎಲ್ಲವೂ ಸರಿಯಾಗಿ ನಡೆಯುತ್ತಿದೆ. ನೀವು ಸ್ವಲ್ಪವೂ ಚಿಂತೆ ಮಾಡಬೇಡಿ. ನಾನು ಎಲ್ಲವನ್ನೂ ಚೆನ್ನಾಗಿ ನಿಭಾಯಿಸುತ್ತೇನೆ. ನೀವು ಅಷ್ಟು ದೂರದಲ್ಲಿದ್ದೀರಿ, ಅಲ್ಲಿ ಚಿಂತೆ ಮಾಡಬೇಡಿ ಎಂದು ಅವಳು ಯಾವಾಗಲೂ ಇದೇ ರೀತಿ ಉತ್ತರಿಸುತ್ತಿದ್ದಳು. ಆದರೆ ನನ್ನ ಅಮ್ಮ ಮತ್ತು ತಂಗಿಯರು ಯಾವಾಗಲೂ ಅವಳ ಬಗ್ಗೆ ದೂರು ನೀಡುತ್ತಲೇ ಇದ್ದರು. ನನ್ನ ತಂಗಿತವರಿಗೆ ಬಂದಾಗಲೆಲ್ಲ ಫೋನ್ನಲ್ಲಿ ದೂರುಗಳ ಒಂದು ದೀರ್ಘಪಟ್ಟಿಯೇ ಶುರುವಾಗುತ್ತಿತ್ತು. ಅಣ್ಣ, ಈ ಹುಡುಗಿ, ಅಂದರೆ ಈ ಅತ್ತಿಗೆ ಹೇಗಿದ್ದಾಳೆ? ಇವಳಿಗೆ ಕನಿಷ್ಠ ಮರ್ಯಾದೆಯೂ ಗೊತ್ತಿಲ್ಲ ಮತ್ತು ಅಮ್ಮನಿಗೆ ಸ್ವಲ್ಪವೂ ಗೌರವ ಕೊಡುವುದಿಲ್ಲ. ನಾವು ಬಂದಾಗಲೆಲ್ಲ ಇವಳು ಒಂದು ಲೋಟ ನೀರು ಕೂಡ ಕೇಳುವುದಿಲ್ಲ ಎಂದು ನನ್ನ ಎರಡನೇ ತಂಗಿ ಒಂದು ದಿನ ವಿಷಕಾರುತ್ತಾ ಹೇಳಿದಳು. ನೀವು ಅವಳಿಗೆ ತಿಳಿಹೇಳಿ, ಅವಳು ಇನ್ನೂ ಹೊಸಬಳು, ಮೆಲ್ಲಗೆ ಎಲ್ಲವನ್ನೂ ಕಲಿಯುತ್ತಾಳೆ. ನೀವು ಕೂಡ ಅವಳ ಸಹೋದರಿಯರೇ ಅಲ್ಲವೇ? ಅವಳ ಜೊತೆ ಸಹೋದರಿಯರಂತೆಯೇ ಇರಿ ಎಂದು ನಾನು ಮೃದುವಾಗಿ ಉತ್ತರಿಸಿದೆ. ಏನು ಕಲಿಯುತ್ತಾಳೆ ಅಣ್ಣ? ಅವಳಂತೂ ನಮ್ಮನ್ನು ಮನುಷ್ಯರೆಂದೇ ಪರಿಗಣಿಸುವುದಿಲ್ಲ ಮತ್ತು ನಾನು ಕೇವಲ ಅಭಿನವ್ ಹೆಂಡತಿ ಅಷ್ಟೇ ಹೊರತು ನಿಮ್ಮೆಲ್ಲರ ಕೆಲಸದಾಳಲ್ಲ ಎಂಬಂತೆ ವರ್ತಿಸುತ್ತಾಳೆ. ನಾವು ಅವಳ ನಖರೆಗಳನ್ನು ತಡೆದು ಸಾಕಾಗಿ ಹೋಗಿದ್ದೇವೆ ಎಂದು ನನ್ನ ತಂಗಿ ವಿಷಯಕ್ಕೆ ಇನ್ನೂ ಹೆಚ್ಚಿನ ಮಸಾಲೆ ಬೆರೆಸಿ ಹೇಳಿದಳು. ಏಕೆಂದು ತಿಳಿಯದು ಈಗ ನನ್ನ ಮನಸ್ಸಿನಲ್ಲಿ ಆಶಾಳ ಬಗ್ಗೆ ಒಂದು ವಿಚಿತ್ರವಾದ ಕಹಿತನ ತುಂಬಲು ಶುರುವಾಯಿತು. ಅವಳು ಮೊದಲು ಬಡವಳಾಗಿದ್ದಳು, ಆದರೆ ಈಗ ಅವಳಿಗೆ ಎಲ್ಲಾ ಸೌಲಭ್ಯಗಳು ಸಿಕ್ಕಿವೆ. ಹಾಗಾಗಿ ಅವಳು ಇಷ್ಟೊಂದು ಗರ್ವಿಷ್ಠಳಾಗುತ್ತಿದ್ದಾಳೆ ಎಂದು ನಾನು ಯೋಚಿಸಲು ಶುರುಮಾಡಿದೆ. ಅದಕ್ಕಾಗಿಯೇ ನನ್ನ ಹಣದ ಮುಂದೆ ಅವಳು ನನ್ನ ತಾಯಿ ತಂಗಿಯರನ್ನು ಏನೂ ಎಂದು ಭಾವಿಸುತ್ತಿಲ್ಲ ಎಂಬ ಸಂಶಯವು ಗೆದ್ದಲು ಹುಳುವಿನಂತೆ ನನ್ನ ಮೆದುಳನ್ನು ಕೊರೆಯತೊಡಗಿತು. ಒಂದು ದಿನ ನನ್ನ ಗೆಳೆಯನೊಬ್ಬ ನಾನು ಚಿಂತಿತನಾಗಿರುವುದನ್ನು ನೋಡಿ ಕೇಳಿದ. ಅಭಿನವ್, ಏನಾಯ್ತು ಗೆಳೆಯ?
ನೀನು ಈ ನಡುವೆ ತುಂಬಾ ಬೇರೆ ಪ್ರಪಂಚದಲ್ಲೇ ಇರುತ್ತೀಯಾ? ಮನೆಯಲ್ಲಿ ಎಲ್ಲವೂ ಸರಿಯಿದೆಯಲ್ಲವೇ? ಅಯ್ಯೋ ಗೆಳೆಯ, ನಾನು ಏನು ಹೇಳಲಿ? ನನ್ನ ಮನೆಯವರು ನನ್ನನ್ನು ಹೈರಾಣಾಗಿಸಿದ್ದಾರೆ. ಅಮ್ಮ ಮತ್ತು ಹೆಂಡತಿಯ ನಡುವಿನ ಪ್ರತಿದಿನದ ಕಿರಿಕಿರಿ ನನ್ನ ತಲೆ ಕೆಡಿಸಿದೆ ಎಂದು ನಾನು ಟ್ರಕ್ನ ಸ್ಟೀರಿಂಗ್ ಅನ್ನು ಕೋಪದಿಂದ ತಿರುಗಿಸುತ್ತಾ ಉತ್ತರಿಸಿದೆ. ನೋಡು ಭಾಯ್, ಹೆಂಗಸರ ವಿಷಯದಲ್ಲಿ ಅತಿ ಹೆಚ್ಚಾಗಿ ತಲೆ ಹಾಕಬಾರದು. ನೀನು ಕೇವಲ ಹಣ ಕಳುಹಿಸು ಮತ್ತು ನಿನ್ನ ಕಿವಿಗೆ ಹತ್ತಿ ಚುಚ್ಚಿಕೋ ಎಂದು ಅವನು ತನ್ನ ಅನುಭವವನ್ನು ಹೇಳಿದ. ಅಯ್ಯೋ ಗೆಳೆಯ, ಹಣದ ಸಮಸ್ಯೆಯಿಲ್ಲ. ಅಮ್ಮ ಹೇಳುತ್ತಾರೆ ಆಶಾ ದಿನವಿಡೀ ನಾಪತ್ತೆಯಾಗುತ್ತಾಳೆ ಎಂದು, ಆದರೆ ಆಶಾ ಹೇಳುತ್ತಾಳೆ ಅವಳು ದಿನವಿಡೀ ಮನೆಯಲ್ಲೇ ಇರುತ್ತಾಳೆ ಎಂದು. ನನಗೆ ಯಾರ ಮಾತನ್ನು ನಂಬಬೇಕೆಂದು ತಿಳಿಯುತ್ತಿಲ್ಲ ಎಂದು ನಾನು ಅಸಹಾಯಕತೆ ವ್ಯಕ್ತಪಡಿಸಿದೆ. ನೋಡು ಭಾಯ್, ತಾಯಿ ಅಂದರೆ ತಾಯಿಯೇ. ಅವಳು ತನ್ನ ಮಗನ ಮನೆಯನ್ನು ಏಕೆ ಹಾಳು ಮಾಡುತ್ತಾಳೆ? ನೀನು ನಿನ್ನ ತಾಯಿಯ ಮಾತನ್ನು ಕೇಳು. ಹೆಂಡತಿಯರ ಕಥೆ ಅಷ್ಟೇ, ಅವರು ವಂಚಕಿಯರೇ ಇರುತ್ತಾರೆ. ನನ್ನ ಗೆಳೆಯನ ಆ ಮಾತುಗಳು ನನ್ನೊಳಗಿದ್ದ ಸಂಶಯವನ್ನು ಇನ್ನೂ ಗಟ್ಟಿಗೊಳಿಸಿದವು. ಒಂದು ದಿನ ನನ್ನ ಅಮ್ಮ ನನಗೆ ಫೋನ್ ಮಾಡಿದರು. ಅಭಿನವ್, ಈ ಮನೆಯಲ್ಲಿ ನನಗೆ ಯಾವುದೇ ಗೌರವ ಉಳಿದಿಲ್ಲ. ನನಗೆ ಹೀಗೆ ಮಾಡು, ನನ್ನನ್ನು ಈ ಮನೆಯಿಂದ ಹೊರಹಾಕಿಬಿಡು, ಆಗಲೇ ಸರಿಯಾಗುತ್ತದೆ. ಏನಾಯ್ತು ಅಮ್ಮ? ನೀವು ಈ ರೀತಿ ಯಾಕೆ ಅಳುತ್ತಿದ್ದೀರಾ? ದೇವರಿಗಾಗಿ ನನಗೆ ಸ್ಪಷ್ಟವಾಗಿ ಹೇಳಿ, ಕೊನೆಗೆ ಏನಾಯ್ತು ಎಂದು. ನನ್ನ ಮನಸ್ಸಿನಲ್ಲಿ ಗೊಂದಲದ ಪ್ರಶ್ನೆಗಳು ಮೂಡತೊಡಗಿದವು. ನಿನ್ನ ಹೆಂಡತಿ ಬೆಳ್ಳಂಬೆಳಿಗ್ಗೆ ಮನೆಯಿಂದ ಹೊರಗಡೆ ಹೋಗಿದ್ದಾಳೆ ಮತ್ತು ಇದುವರೆಗೆ ಮನೆಗೆ ಮರಳಿಲ್ಲ. ನಾವು ಅವಳ ಬಗ್ಗೆ ಎಲ್ಲೆಡೆ ವಿಚಾರಿಸಿದೆವು, ಆದರೆ ಅವಳು ಎಲ್ಲಿಯೂ ಇಲ್ಲ. ನೆರೆಹೊರೆಯವರು ಕೂಡ ನಾನಾ ರೀತಿಯಲ್ಲಿ ಮಾತನಾಡುತ್ತಿದ್ದಾರೆ. ಅಮ್ಮನ ಧ್ವನಿಯಲ್ಲಿ ಗಾಬರಿ ಎದ್ದು ಕಾಣುತ್ತಿತ್ತು. ಹೋಗಿದ್ದಾಳೆ ಅಂದರೆ ಏನರ್ಥ? ಕೊನೆಗೆ ಅವಳು ಎಲ್ಲಿಗೆ ಹೋಗಲು ಸಾಧ್ಯ? ಅವಳು ನನ್ನಿಂದ ಯಾವುದೇ ಅನುಮತಿಯನ್ನೂ ಪಡೆದಿಲ್ಲ ಮತ್ತು ನೀವು ಅವಳನ್ನು ಯಾಕೆ ತಡೆಯಲಿಲ್ಲ? ನನ್ನ ಕೋಪ ಈಗ 7ನೇ ಆಕಾಶ ತಲುಪಿತ್ತು. ನಮಗೇನು ಗೊತ್ತು ಮಗನೇ, ನಾವು ಅವಳ ಮೇಲೆ ಕಾವಲುಗಾರರನ್ನು ಕೂರಿಸಲು ಸಾಧ್ಯವಿಲ್ಲ ಅಲ್ವಾ? ಅವಳು ನಮ್ಮನ್ನು ಮನುಷ್ಯರೆಂದೇ ಭಾವಿಸುವುದಿಲ್ಲ. ಕೇವಲ ತನ್ನ ಇಷ್ಟ ಬಂದಂತೆ ಬರುತ್ತಾಳೆ, ಹೋಗುತ್ತಾಳೆ. ಅಮ್ಮ ತನ್ನ ಬಾಣ ಬಿಟ್ಟು ಫೋನ್ ಕಟ್ ಮಾಡಿದರು. ನಾನು ಕೋಪದಿಂದ ನಡುಗುತ್ತಿದ್ದ ಕೈಗಳಿಂದ ನನ್ನ ಮಾವನ ಮನೆಗೆ ಫೋನ್ ಮಾಡಿದೆ. ನನ್ನ ಮಾವನ ಮನೆಯಲ್ಲಿ ಮಾವ ಮತ್ತು ಅತ್ತೆ ಒಬ್ಬ ಮಗಳ ಜೊತೆ ವಾಸವಿದ್ದರು. ಅವರು ತುಂಬಾ ಅನಾರೋಗ್ಯದಿಂದ ಇರುತ್ತಿದ್ದರು. ನನ್ನ ಅತ್ತೆ ಮಾವ ತುಂಬಾ ಕಷ್ಟದಿಂದ ತಮ್ಮ ಕಾಯಿಲೆಯ ಚಿಕಿತ್ಸೆಯ ವೆಚ್ಚವನ್ನು ಭರಿಸುತ್ತಿದ್ದರು. ಮದುವೆಯ ನಂತರ ನಾನು ಎಂದಿಗೂ ಅವರಿಗೆ ಸಹಾಯ ಮಾಡಲು ಪ್ರಯತ್ನಿಸಿರಲಿಲ್ಲ, ಏಕೆಂದರೆ ನಾನು ಎಷ್ಟೇ ಹಣ ಗಳಿಸಿದರೂ ಅದನ್ನು ನನ್ನ ಸ್ವಂತ ಅಮ್ಮನಿಗೆ ಕಳುಹಿಸುವುದು ನನ್ನ ಜವಾಬ್ದಾರಿ ಎಂಬ ಯೋಚನೆ ನನ್ನದಾಗಿತ್ತು. ಆಶಾಳ ತಂದೆ ತಾಯಿ ಯಾವ ಸ್ಥಿತಿಯಲ್ಲಿದ್ದಾರೆ ಎಂದು ನಾನು ಎಂದಿಗೂ ಯೋಚಿಸಿರಲಿಲ್ಲ. ನಮಸ್ತೆ ಮಾವಯ್ಯ, ನಾನು ಅಭಿನವ್ ಮಾತನಾಡುತ್ತಿದ್ದೇನೆ ಎಂದು ನಾನು ಕಟುವಾಗಿ ಹೇಳಿದೆ. ನಮಸ್ತೆ ಮಗನೇ, ಸುಖವಾಗಿರು. ಹೇಗಿದ್ದೀಯಾ? ಬಹಳ ದಿನಗಳ ನಂತರ ನೆನಪು ಮಾಡಿಕೊಂಡೆ. ಮಾವನವರ ಕ್ಷೀಣಧ್ವನಿ ಕೇಳಿಸಿತು. ಹೌದು, ನಾನು ಚೆನ್ನಾಗಿದ್ದೇನೆ. ನೀವು ನನಗೆ ಇದನ್ನು ಹೇಳಿ, ಆಶಾ ನಿಮ್ಮ ಮನೆಗೆ ಬಂದಿದ್ದಾಳಾ ಎಂದು ನಾನು ನೇರವಾಗಿ ಕೇಳಿದೆ. ಇಲ್ಲ ಮಗನೇ, ಅವಳು ಕಳೆದ ಹಲವು ತಿಂಗಳುಗಳಿಂದ ಇಲ್ಲಿಗೆ ಬಂದಿಲ್ಲ. ಎಲ್ಲವೂ ಸರಿಯಿದೆಯಲ್ಲವೇ? ನೀನು ಸ್ವಲ್ಪ ಚಿಂತಿತನಾಗಿರುವಂತೆ ಕಾಣುತ್ತಿದ್ದೀಯಾ? ಹೇಳು, ಏನಾಯ್ತು? ಮಾವನ ಧ್ವನಿಯಲ್ಲಿ ಆತಂಕವಿತ್ತು. ಏನೂ ಇಲ್ಲ, ಸುಮ್ಮನೆ ಕೇಳಿದೆ. ನೀವು ವಿಶ್ರಾಂತಿ ಪಡೆಯಿರಿ ಎಂದು ಸುಳ್ಳು ಹೇಳಿ ಫೋನ್ ಕಟ್ ಮಾಡಿದೆ. ಮದುವೆಯ ನಂತರ ನಾನು ಅಮ್ಮನ ಇಷ್ಟವಿಲ್ಲದಿದ್ದರೂ ಆಶಾಳಿಗೆ ಪ್ರತ್ಯೇಕವಾಗಿ ಖರ್ಚಿಗೆ ಹಣ ಕಳುಹಿಸಲು ಶುರುಮಾಡಿದ್ದೆ. ಆಶಾ ಎಂದಿಗೂ ನನ್ನ ಹತ್ತಿರ ಹಣ ಕೇಳಿರಲಿಲ್ಲ, ಆದರೆ ಅವಳಿಗೂ ಸ್ವಲ್ಪ ಹಣದ ಅವಶ್ಯಕತೆಯಿರುತ್ತದೆ ಎಂದು ನನಗನಿಸಿತ್ತು. ಬಹುಶಃ ಈ ವಿಷಯ ನನ್ನ ಅಮ್ಮನಿಗೆ ಇಷ್ಟವಾಗುತ್ತಿರಲಿಲ್ಲ. ನನ್ನ ಅಮ್ಮ ನನ್ನನ್ನು ಆಶಾಳ ವಿರುದ್ಧ ಎತ್ತಿಕಟ್ಟುತ್ತಿದ್ದರು. ಹಣದ ಈ ಹಂಚಿಕೆ ನನ್ನ ಮನೆಯಲ್ಲಿ ಒಂದು ಅದೃಶ್ಯ ಯುದ್ಧಕ್ಕೆ ನಾಂದಿ ಹಾಡಿತ್ತು. ಆಶಾ ತನ್ನ ತಂದೆ ತಾಯಿಯ ಮನೆಗೆ ಹೋಗಿಲ್ಲ ಎಂದು ತಿಳಿದಾಗ ನನಗೆ ತುಂಬಾ ಕೋಪ ಬಂತು. ನನ್ನ ಮೆದುಳು ನಾನಾ ರೀತಿಯ ಕೆಟ್ಟ ಆಲೋಚನೆಗಳಲ್ಲಿ ಸಿಲುಕಿಕೊಂಡಿತು. ಆ ಹೆಣ್ಣುಮಗಳು ದಿನವಿಡೀ ಒಬ್ಬಳೇ ಎಲ್ಲಿ ಅಲೆದಾಡುತ್ತಿರಬಹುದು ಎಂಬ ಪ್ರಶ್ನೆ ನನ್ನ ತಲೆಗೆ ಸುತ್ತಿಗೆಯಿಂದ ಹೊಡೆದಂತೆ ಕಾಡುತ್ತಿತ್ತು. ರಾತ್ರಿ ನಾನು ಮತ್ತೆ ಮನೆಗೆ ಕರೆ ಮಾಡಿದಾಗ ಬಹಳ ಹೊತ್ತಿನ ನಂತರ ಆಶಾ ಫೋನ್ ಎತ್ತಿದಳು. ಎಲ್ಲಿದ್ದೀಯಾ ನೀನು? ಮತ್ತು ಇಷ್ಟು ಹೊತ್ತಿನ ನಂತರ ಯಾಕೆ ಫೋನ್ ಎತ್ತಿದೆ ಎಂದು ನಾನು ನೇರವಾಗಿ ಪ್ರಶ್ನಿಸಿದೆ. ನನ್ನ ಧ್ವನಿಯಲ್ಲಿ ಕೋಪ ಎದ್ದು ಕಾಣುತ್ತಿತ್ತು. ನಾನು ನನ್ನ ಕೋಣೆಯಲ್ಲೇ ಇದ್ದೇನೆ ಮತ್ತು ಬಟ್ಟೆಗಳನ್ನು ಮಡಚಿ ಇಡುತ್ತಿದ್ದೆ. ನಿಮಗೆ ಏನಾಗಿದೆ? ನೀವು ಇಷ್ಟೊಂದು ಕೋಪದಲ್ಲಿದ್ದೀರಾ ಏಕೆ ಎಂದು ಅವಳು ಆಶ್ಚರ್ಯದಿಂದ ಕೇಳಿದಳು. ನೀನು ದಿನವಿಡೀ ಎಲ್ಲಿ ಅಲೆದಾಡುತ್ತಿರುತ್ತೀಯಾ? ಮನೆಯಿಂದ ಹೊರಗೆ ಹೋಗಲು ನನ್ನ ಅನುಮತಿಯನ್ನು ಯಾಕೆ ಪಡೆಯುವುದಿಲ್ಲ ಎಂದು ನಾನು ಕಿರುಚಿದೆ. ಅದರ ಅರ್ಥವೇನು? ನಾನು ದಿನವಿಡೀ ಮನೆಯಲ್ಲೇ ಇದ್ದೆ. ಇದನ್ನು ನಿಮಗೆ ಯಾರು ಹೇಳಿದರು?
ನಾನು ಎಲ್ಲಿಗೂ ಹೋಗಿರಲಿಲ್ಲ ಎಂದು ಅವಳು ಹೇಳಿದಳು. ಆ ಕ್ಷಣದಲ್ಲಿ ಅವಳು ಸುಳ್ಳು ಹೇಳುತ್ತಿದ್ದಾಳೋ ಅಥವಾ ಸತ್ಯವೋ ನನಗೆ ತಿಳಿಯಲಿಲ್ಲ. ನನ್ನ ಹತ್ತಿರ ಸುಳ್ಳು ಹೇಳಲು ನಿನಗೆ ಎಷ್ಟು ಧೈರ್ಯ? ಹಗಲಿನಲ್ಲಿ ಅಮ್ಮ ಫೋನ್ ಮಾಡಿ ನೀನು ಮನೆಯಲ್ಲಿ ಇಲ್ಲ ಎಂದು ಹೇಳಿದರು. ನೀನು ನನ್ನನ್ನು ಮೂರ್ಖನನ್ನಾಗಿ ಮಾಡುತ್ತಿದ್ದೀಯಾ ಎಂದು ನಾನು ಕಟುವಾಗಿ ಗದರಿಸಿದೆ. ಅಭಿನವ್, ನಾನು ಸತ್ಯ ಹೇಳುತ್ತಿದ್ದೇನೆ. ಮಧ್ಯಾಹ್ನ ನಾನು ಅಮ್ಮನ ಕಾಲು ಒತ್ತುತ್ತಿದ್ದೆ ಮತ್ತು ನಂತರ ಅಡುಗೆ ಮನೆಯ ಕೆಲಸವನ್ನೂ ಮುಗಿಸಿದೆ. ಬೇಕಿದ್ದರೆ ನೀವು ಅವರನ್ನೇ ಕೇಳಿ ಎಂದು ಅವಳ ಧ್ವನಿ ನಡುಗುತ್ತಾ ಹೇಳಿದಳು. ನಿನ್ನ ಹರಟೆಯನ್ನು ನಿಲ್ಲಿಸು. ನನ್ನ ಅಮ್ಮ ಸುಳ್ಳು ಹೇಳುವುದಿಲ್ಲ. ನಿನ್ನ ಯಾವುದೇ ಮಾತಿನ ಮೇಲೆ ನನಗೆ ನಂಬಿಕೆಯಿಲ್ಲ. ಇವತ್ತಿನ ನಂತರ ನೀನು ಮನೆಯಿಂದ ಹೊರಗೆ ಕಾಲಿಡುವಂತಿಲ್ಲ ಎಂದು ನಾನು ಕಟ್ಟುನಿಟ್ಟಾಗಿ ಫೋನ್ ಕಟ್ ಮಾಡಿದೆ. ಈಗ ನನಗೆ ಆಶಾಳ ನಡವಳಿಕೆಯ ಮೇಲೆ ಅತೀವ ಕೋಪ ಬರತೊಡಗಿತು. ನನ್ನ ಮೆದುಳಿನಲ್ಲಿ ಅವಳು ಒಬ್ಬ ಸುಳ್ಳುಗಾರ್ತಿ ಮತ್ತು ವಂಚಕಿ ಎಂಬ ಚಿತ್ರಣ ಮೂಡುತ್ತಿತ್ತು. ನನ್ನ ಬೆನ್ನ ಹಿಂದೆ ಅವಳು ಅಲೆದಾಡುತ್ತಾ ಮೋಜಿನ ಜೀವನ ನಡೆಸುತ್ತಿದ್ದಾಳೆ ಮತ್ತು ನನ್ನ ಸಂಪಾದನೆಯನ್ನು ಪೋಲು ಮಾಡುತ್ತಿದ್ದಾಳೆ ಎಂದು ನನಗನಿಸಿತು. ನನ್ನ ಮನಸ್ಸಿನಲ್ಲಿ ಅವಳ ಆ ಮುಗ್ಧ ಮುಖ ಮಸುಕಾಗತೊಡಗಿತು ಮತ್ತು ಅಮ್ಮ ಹೇಳಿದ ಅವಳ ವಿಕೃತ ರೂಪ ಕಾಣತೊಡಗಿತು. ನನ್ನ ರಾತ್ರಿಯ ನಿದ್ರೆ ಮಾಯವಾಯಿತು ಮತ್ತು ಕೆನಡಾದ ಆ ಭೀಕರ ಚಳಿ ನನ್ನನ್ನು ಒಳಗಿನಿಂದ ಕುಗ್ಗಿಸತೊಡಗಿತು. ಪ್ರತಿದಿನ ನಡೆಯುತ್ತಿದ್ದ ಈ ಸಣ್ಣಪುಟ್ಟ ಜಗಳಗಳು ನನ್ನ ಮನಸ್ಸಿನಲ್ಲಿ ವಿಷವನ್ನು ತುಂಬುತ್ತಿದ್ದವು. ನಾನು ಯಾವಾಗ ಫೋನ್ ಮಾಡಿದರೂ ಮನೆಯ ವಾತಾವರಣ ತುಂಬಾ ಕೆಟ್ಟದಾಗಿರುತ್ತಿತ್ತು. ನನ್ನ ಸಹೋದರಿಯರು ಈಗ ಹೆಚ್ಚು ಸಮಯ ಅಮ್ಮನ ಜೊತೆಯೇ ಇರತೊಡಗಿದ್ದರು ಮತ್ತು ಅವರು ಅಲ್ಲಿ ಇರುವುದರಿಂದ ಆಶಾಳ ಮೇಲೆ ಹೆಚ್ಚಿನ ನಿರ್ಬಂಧಗಳು ಹೇರಲ್ಪಟ್ಟವು ಹಾಗೂ ನನ್ನವರೆಗೆ ಬರುವ ದೂರುಗಳ ಪಟ್ಟಿ ಬೆಳೆಯುತ್ತಲೇ ಇತ್ತು. ನಾನು ಸಾವಿರಾರು ಮೈಲಿ ದೂರ ಕುಳಿತು ಕೇವಲ ಒಂದು ಕಡೆಯ ಕಥೆಯನ್ನು ಮಾತ್ರ ಕೇಳುತ್ತಿದ್ದೆ ಮತ್ತು ಅದನ್ನೇ ಸಂಪೂರ್ಣವಾಗಿ ಸತ್ಯ ಎಂದು ನಂಬಿದ್ದೆ. ನಾನು ಆಶಾಳಿಗೆ ಖರ್ಚಿಗೆ ಹಣ ಕಳುಹಿಸುವುದನ್ನು ನಿಲ್ಲಿಸಿದೆ. ಬಹುಶಃ ಹಣದ ಕೊರತೆಯು ಅವಳನ್ನು ಸರಿಯಾದ ಹಾದಿಗೆ ತರುತ್ತದೆ ಎಂದು ನಾನು ಭಾವಿಸಿದೆ. ಒಂದು ದಿನ ನಾನು ಅವಳನ್ನು ಪರೀಕ್ಷಿಸಲು ಫೋನ್ ಮಾಡಿದೆ. ಆಶಾ, ಈ ತಿಂಗಳು ನಾನು ನಿನಗೆ ಯಾವುದೇ ಜೇಬು ಖರ್ಚನ್ನು ಕಳುಹಿಸಿಲ್ಲ. ನಿನಗೆ ಯಾವುದೇ ತೊಂದರೆಯಾಗಿರಲಿಕ್ಕಿಲ್ಲ ತಾನೇ ಎಂದು ನಾನು ವ್ಯಂಗ್ಯವಾಗಿ ಕೇಳಿದೆ. ಇಲ್ಲ, ಇಲ್ಲಿಯವರೆಗೆ ನನಗೆ ಯಾವುದೇ ತೊಂದರೆಯಾಗಿಲ್ಲ. ನನ್ನ ಬಳಿ ಕಳೆದ ತಿಂಗಳ ಉಳಿದ ಹಣವಿತ್ತು. ನಾನು ಅದರಿಂದಲೇ ನಿಭಾಯಿಸಿಕೊಂಡಿದ್ದೇನೆ. ನೀವು ಅಷ್ಟೊಂದು ಚಿಂತಿಸಬೇಡಿ. ಅವಳ ಧ್ವನಿಯಲ್ಲಿ ಶಾಂತಿ ತುಂಬಿತ್ತು. ಓಹೋ, ಹಾಗಾದರೆ ನೀನೀಗ ಇಷ್ಟೊಂದು ಉಳಿತಾಯ ಮಾಡಲು ಶುರುಮಾಡಿದ್ದೀಯಾ ಅಥವಾ ನಿನ್ನ ವ್ಯವಸ್ಥೆ ಬೇರೆ ಎಲ್ಲಿಂದಲಾದರೂ ಆಗುತ್ತಿದೆಯೇ? ನಾನು ವಿಷ ಕಾರಿದೆ. ನೀವೇನ್ ಹೇಳುತ್ತಿದ್ದೀರಿ ಅಭಿನವ್? ನಾನು ನಿಮ್ಮ ಗೌರವ, ನಿಮ್ಮ ಹೆಂಡತಿ. ನೀವು ನನ್ನ ಮೇಲೆ ಇಂತಹ ಕೀಳುಮಟ್ಟದ ಆರೋಪವನ್ನು ಹೇಗೆ ಹೊರಿಸಬಹುದು? ಅವಳ ಧ್ವನಿ ಮೊದಲ ಬಾರಿಗೆ ಏರಿತು. ನಿನ್ನ ಧ್ವನಿ ತಗ್ಗಿಸಿ ನನ್ನ ಹತ್ತಿರ ಮಾತನಾಡು. ನಾನು ನಿನ್ನ ಗಂಡ, ನಿನ್ನ ಕೆಲಸಗಾರನಲ್ಲ. ನೀನು ನನ್ನ ಮೇಲೆ ಕಿರುಚಲು ಎಂದು ನಾನು ಬೆದರಿಸಿದೆ. ಅದರ ನಂತರ ಫೋನ್ನಲ್ಲಿ ಮೌನ ಆವರಿಸಿತು ಮತ್ತು ನಂತರ ಅವಳು ಫೋನ್ ಕಟ್ ಮಾಡಿದಳು. ಅವಳ ಈ ಮೌನ ನನ್ನನ್ನು ಇನ್ನಷ್ಟು ಕೆರಳಿಸಿತು. ಅವಳು ಬೇರೆ ಎಲ್ಲೋ ತನ್ನ ಅವಶ್ಯಕತೆಗಳನ್ನು ಪೂರೈಸಿಕೊಳ್ಳುತ್ತಿದ್ದಾಳೆ ಎಂದು ನನಗೆ ಅನ್ನಿಸಿತು. ಮತ್ತು ಇದೇ ವಿಷಯದಿಂದ ನನ್ನ ತಲೆಯಲ್ಲಿ ಅನುಮಾನದ ಆ ಗೋಡೆ ನಿರ್ಮಾಣವಾಗಲು ಶುರುವಾಯಿತು. ಅದು ನನ್ನ ಜೀವನವನ್ನೇ ನಾಶ ಮಾಡಿತು. ನಾನು ನನ್ನದೇ ಜಾಲದಲ್ಲಿ ಸಿಲುಕಿಕೊಳ್ಳುತ್ತಿದ್ದೇನೆ ಮತ್ತು ನನಗೆ ಇದರ ಅರಿವೇ ಇರಲಿಲ್ಲ. ಕೆನಡಾದ ಭೀಕರ ಚಳಿಯು ಈಗ ನನ್ನ ದೇಹವನ್ನು ಮಾತ್ರವಲ್ಲದೆ ನನ್ನ ಆತ್ಮವನ್ನು ಕೂಡ ಗಡ್ಡೆಗಟ್ಟಿಸುತ್ತಿತ್ತು. ನನ್ನ ತಾಯಿ ಮತ್ತು ಸಹೋದರಿ ನನ್ನ ಮೆದುಳಿನಲ್ಲಿ ಬಿತ್ತಿದ ಅನುಮಾನದ ಆ ಬೀಜವು ಈಗ ಒಂದು ಭಯಾನಕ ಮರವಾಗಿ ಬೆಳೆದಿತ್ತು. ಅದರ ಬೇರುಗಳು ನನ್ನ ಮೆದುಳಿನ ಆಳಕ್ಕೆ ಇಳಿದಿದ್ದವು. ಒಂದು ರಾತ್ರಿ ನಾನು ನನ್ನ ಕ್ಯಾಬಿನ್ನಲ್ಲಿ ಮಲಗಿ ಛಾವಣಿಯನ್ನೇ ದಿಟ್ಟಿಸುತ್ತಿದ್ದಾಗ ನನ್ನ ಸ್ನೇಹಿತ ಬಾಗಿಲು ತಟ್ಟಿದ. ಏನಾಯ್ತು ಅಭಿನವ್? ನೀನಿವತ್ತು ರಾತ್ರಿಯ ಊಟವನ್ನು ಮಾಡಿಲ್ಲ. ನೀನು ದಿನದಿಂದ ದಿನಕ್ಕೆ ಸೊರಗುತ್ತಲೇ ಇದ್ದೀಯಾ? ಅಷ್ಟಕ್ಕೂ ಏನು ತೊಂದರೆ? ಏನಾದರೂ ವಿಶೇಷ ವಿಷಯವಿದ್ದರೆ ನನಗೆ ಹೇಳು ಎಂದು ಅವನು ಎದುರಿಗಿನ ಮೇಜಿನ ಮೇಲೆ ಕುಳಿತು ಕೇಳಿದ. ತೊಂದರೆ ಏನಿದೆ ಗೆಳೆಯ? ಅದೇ ದಿನನಿತ್ಯದ ಜಗಳಗಳು. ಅಮ್ಮ ಹೇಳುತ್ತಾರೆ ಆಶಾಳ ನಡವಳಿಕೆಗಳು ಅನುಮಾನಾಸ್ಪದವಾಗಿವೆ ಎಂದು. ನನ್ನ ಮನಸ್ಸು ಒಳಗೊಳಗೆ ಬೇಸರಗೊಳ್ಳುತ್ತಿದೆ. ನನಗೆ ಇಲ್ಲಿ ಕುಳಿತು ಈ ಎಲ್ಲಾ ವಿಷಯಗಳನ್ನು ಹೇಗೆ ನಿಯಂತ್ರಿಸಬೇಕೆಂದು ತಿಳಿಯುತ್ತಿಲ್ಲ. ನಾನು ನನ್ನ ಅಸಹಾಯಕತೆಯನ್ನು ವ್ಯಕ್ತಪಡಿಸುತ್ತಾ ಹೇಳಿದೆ. ನೋಡು ಅಣ್ಣ, ನಾನು ನಿನಗೆ ಮೊದಲೇ ತಿಳಿಸಿದ್ದೆ, ಹೆಣ್ಣು ಮಕ್ಕಳನ್ನು ಯಾವತ್ತೂ ಕುರುಡಾಗಿ ನಂಬಬೇಡ ಎಂದು. ನಿನ್ನ ತಾಯಿ ಏನಾದರೂ ಹೇಳುತ್ತಿದ್ದರೆ ಅದರಲ್ಲಿ ಖಂಡಿತವಾಗಿಯೂ ಯಾವುದಾದರೊಂದು ಸತ್ಯವಿರುತ್ತದೆ. ನನ್ನ ಸ್ನೇಹಿತ ನನ್ನ ಅನುಮಾನಕ್ಕೆ ಮತ್ತಷ್ಟು ತುಪ್ಪ ಸುರಿದನು. ಆದರೆ ಗೆಳೆಯ, ನಾನು ಅವಳಲ್ಲಿ ಅಂತಹ ಯಾವುದೇ ವಿಷಯವನ್ನು ನೋಡಿರಲಿಲ್ಲ. ಅವಳು ಬಹಳ ಮುಗ್ಧ ಹುಡುಗಿ ಎಂದು ನಾನು ಮೆಲ್ಲನೆ ಆಶಾಳ ಪರವಾಗಿ ಮಾತನಾಡಲು ಪ್ರಯತ್ನಿಸಿದೆ. ಮುಗ್ಧವಾಗಿ ಕಾಣುವ ಹುಡುಗಿಯರೇ ಅತ್ಯಂತ ಅಪಾಯಕಾರಿ ಅಭಿನವ್. ಅವರು ಒಳಗಿನಿಂದ ಹರಿತವಾದ ಚಾಕುವಿನಂಟಿರುತ್ತಾರೆ ಮತ್ತು ಹೊರಗೆ ತುಂಬ ಮುಗ್ಧರಂತೆ ಕಾಣುತ್ತಾರೆ. ನೀನು ಕೇವಲ ನಿನ್ನ ಕಣ್ಣುಗಳನ್ನು ತೆರೆದಿಡು ಮತ್ತು ನಿನ್ನ ತಾಯಿಯ ಮಾತನ್ನು ನಂಬು. ನನ್ನ ಸ್ನೇಹಿತ ಸಲಹೆ ನೀಡಿ ಹೋದ. ಆದರೆ ನನ್ನ ನಿದ್ದೆಯನ್ನು ಶಾಶ್ವತವಾಗಿ ಹಾರಿಸಿ ಹೋದ.
ದಿನಗಳು ಹೀಗೆ ಗೊಂದಲದಲ್ಲಿ ಕಳೆಯುತ್ತಿದ್ದವು. ಅಷ್ಟರಲ್ಲಿ ಒಂದು ಬಿರುಗಾಳಿ ಬಂತು. ಅದು ನನ್ನ ಸುಂದರ ಸಂಸಾರವನ್ನು ಹಾಳುಗೆಡವಿತು. ನಾನು ಮಧ್ಯಾಹ್ನದ ಊಟ ಮುಗಿಸಿ ಸ್ವಲ್ಪ ವಿಶ್ರಾಂತಿ ಪಡೆಯಲು ಮಲಗಿದ್ದಾಗ ನನ್ನ ಫೋನ್ ರಿಂಗ್ ಆಯಿತು. ಪರದೆಯ ಮೇಲೆ ಅಮ್ಮನ ಹೆಸರು ಕಾಣುತ್ತಿತ್ತು. ನಾನು ನಡುಗುವ ಹೃದಯದಿಂದ ಫೋನ್ ಎತ್ತಿದೆ. ಅತ್ತ ಕಡೆಯಿಂದ ಅಮ್ಮ ಜೋರಾಗಿ ಅಳುವ ಧ್ವನಿ ಕೇಳಿಸಿತು. ಏನಾಯಿತು ಅಮ್ಮ? ಹೇಳಿ, ಅಷ್ಟಕ್ಕೂ ಏನಾಗಿದೆ? ನೀವು ಯಾಕೆ ಅಳುತ್ತಿದ್ದೀರಿ ಎಂದು ನಾನು ಹಾಸಿಗೆಯಿಂದ ಜಿಗಿಯುತ್ತಾ ಗಾಬರಿಯಿಂದ ಕೇಳಿದೆ. ಅಭಿನವ್, ನಾವು ನಾಶವಾಗಿ ಹೋದವೆ ಮಗನೇ. ನಮ್ಮ ಗೌರವ ಮಣ್ಣುಪಾಲಾಗಿದೆ. ಈ ದಿನವನ್ನು ನೋಡುವ ಮೊದಲು ನಾನು ಸತ್ತಿದ್ದರೆ ಚೆನ್ನಾಗಿತ್ತು. ಅಮ್ಮನ ಧ್ವನಿಯಲ್ಲಿ ಒಂದು ವಿಚಿತ್ರವಾದ ನೋವು ಮತ್ತು ಆತಂಕವಿತ್ತು. ಅಮ್ಮ, ದಯವಿಟ್ಟು ಹೇಳಿ, ಅಷ್ಟಕ್ಕೂ ಅಂತಹ ಯಾವ ಸಿಡಿಲು ಬಡಿದಿದೆ? ನನಗೆ ಪ್ರಾಣ ಹೋಗುವಂತಾಗುತ್ತಿದೆ ಎಂದು ನಾನು ತಲೆ ಹಿಡಿದುಕೊಳ್ಳುತ್ತಾ ಕೇಳಿದೆ. ನಿನ್ನ ಆ ದುರ್ನಡತೆಯ ಹೆಂಡತಿ ಇಂದು ಎಲ್ಲಾ ಮಿತಿಗಳನ್ನು ಮೀರಿದ್ದಾಳೆ. ಅವಳು ನಮ್ಮೆಲ್ಲರಿಗೂ ಮುಖಕ್ಕೆ ಮಸಿ ಬಳಿದಿದ್ದಳು. ಅವಳು ನಮಗೆಲ್ಲರಿಗೂ ರಾತ್ರಿಯ ಊಟದಲ್ಲಿ ಅಮಲು ಮತ್ತು ನಿದ್ದೆಯ ಮಾತ್ರೆಗಳನ್ನು ಬೆರೆಸಿಕೊಟ್ಟಿದ್ದಳು. ಅಮ್ಮ ಒಂದು ಅಂತಹ ವಿಷಯವನ್ನು ಬಹಿರಂಗಪಡಿಸಿದರೂ ಅದು ನನ್ನ ಪಾದದ ಕೆಳಗಿನ ನೆಲವೇ ಕುಸಿದಂತಾಯಿತು. ನಿದ್ದೆಯ ಮಾತ್ರೆಗಳು? ಆದರೆ ಯಾಕೆ? ಅವಳು ನಿಮ್ಮ ಜೊತೆಗೆ ಹೀಗೆ ಯಾಕೆ ಮಾಡಿರಬಹುದು? ಮತ್ತು ಅವಳಿಗೆ ಇದೆಲ್ಲ ಎಲ್ಲಿಂದ ಸಿಕ್ಕಿತು? ನನ್ನ ಬಾಯಿಂದ ಹೊರಬಂದ ಈ ಮಾತುಗಳು ನನ್ನ ಇಡೀ ದೇಹವನ್ನು ಅಲುಗಾಡಿಸಿದ್ದವು. ಯಾಕೆಂದರೆ ಅವಳು ತನ್ನ ಪ್ರೇಮಿಯನ್ನು ಭೇಟಿಯಾಗಬೇಕಿತ್ತು. ಬೆಳಗ್ಗೆ ನನ್ನ ಕಣ್ಣು ತೆರೆದಾಗ ನಾನು ಆ ನಾಲಾಯಕ್ ವ್ಯಕ್ತಿಯನ್ನು ನಮ್ಮದೇ ಮನೆಯ ಅಂಗಳದಿಂದ ಹೊರಟು ಹೋಗುತ್ತಿರುವುದನ್ನು ನೋಡಿ. ಅಭಿನವ್, ನಿನ್ನ ಅನುಪಸ್ಥಿತಿಯಲ್ಲಿ ಈ ಹೆಂಗಸು ನಿನ್ನ ಬೆನ್ನ ಹಿಂದೆ ಬಹಳ ಕೆಟ್ಟ ಕೆಲಸಗಳನ್ನು ಮಾಡುತ್ತಾಳೆ. ಇಂದು ಇವಳು ಯಾವನೋ ಒಬ್ಬ ದರಿದ್ರನನ್ನು ಮನೆಗೆ ಕರೆಸಿಕೊಂಡಿದ್ದಳು. ಅಮ್ಮನ ಈ ಮಾತುಗಳು ನನ್ನ ಎದೆಯೊಳಗೆ ಇಳಿಯುತ್ತಾ ಹೋದವು. ನೀವು ಏನು ಹೇಳುತ್ತಿದ್ದೀರಿ ಅಮ್ಮ? ನೀವು ಯಾವುದೋ ಪರಪುರುಷನನ್ನೇ ನೋಡಿದ್ದೀರಿ ಎಂದು ನಿಮಗೆ ಪೂರ್ಣ ನಂಬಿಕೆಯಿದೆಯೇ? ಎಲ್ಲಿಯಾದರೂ ಇದು ತಪ್ಪು ಕಲ್ಪನೆ ಆಗಿರಲಾರದಲ್ಲವೇ ಎಂದು ನಾನು ನಡುಗುವ ಧ್ವನಿಯಲ್ಲಿ ಕೊನೆಯ ಭರವಸೆಯೊಂದಿಗೆ ಕೇಳಿದೆ. ಆದರೂ ನನ್ನ ಮನಸ್ಸು ಮೊದಲೇ ಆಷಾಢ ವಿರುದ್ಧ ವಿಷದಿಂದ ತುಂಬಿತ್ತು. ನನ್ನ ಮೇಲೆ ನಂಬಿಕೆಯಿಲ್ಲದಿದ್ದರೆ ಮಗನೇ, ನಿನ್ನ ತಂಗಿಯರನ್ನೇ ಕೇಳು. ಅವರು ಕೂಡ ಇಲ್ಲೇ ಇದ್ದಾರೆ. ನಾವೆಲ್ಲರೂ ರಾತ್ರಿಯಿಂದ ಪ್ರಜ್ಞೆ ತಪ್ಪಿ ಬಿದ್ದಿದ್ದೆವು ಮತ್ತು ಆ ಬೇಷರಂ ಹೆಂಗಸು ಮೋಜು ಮಾಡುತ್ತಿದ್ದಳು. ನೀನು ಎಂತಹ ನಾಲಾಯಕ್ ಹೆಣ್ಣನ್ನು ನಮ್ಮ ಕೊರಳಿಗೆ ಕಟ್ಟಿದ್ದೀಯಾ? ಅವಳು ನಮ್ಮ ಪ್ರಾಣ ತೆಗೆಯಲು ನಿಂತಿದ್ದಾಳೆ. ಅಮ್ಮ ಅತ್ತು ಆಕಾಶವನ್ನೇ ತಲೆ ಮೇಲೆ ಹೊತ್ತುಕೊಂಡಿದ್ದರು. ಇದನ್ನು ಕೇಳಿ ನನ್ನ ತಾಳ್ಮೆಯ ಕಟ್ಟೆ ಒಡೆಯಿತು. ನನ್ನೊಳಗಿದ್ದ ಒಬ್ಬ ಗಂಡಸಿನ ಅಹಂಕಾರ ಮತ್ತು ಮರ್ಯಾದೆಯ ಪ್ರಜ್ಞೆ ಕೆರಳಿತ್ತು. ನನ್ನ ಕಣ್ಣುಗಳಲ್ಲಿ ರಕ್ತ ಇಳಿದಿತ್ತು. ಅಮ್ಮ, ನೀವೇ ತಾನೇ ಆ ಹೆಂಗಸನ್ನು ಇಷ್ಟಪಟ್ಟು ಕರೆತಂದಿದ್ದು. ಈಗ ನಿಮ್ಮ ಮನಸ್ಸಿಗೆ ಬಂದಿದ್ದನ್ನು ಮಾಡಿ. ನನಗಂತೂ ಅವಳು ಇಂದಿನಿಂದ ಸತ್ತು ಹೋಗಿದ್ದಾಳೆ. ನಾನು ಕೋಪ ಮತ್ತು ದ್ವೇಷದಿಂದ ಕಿರುಚುತ್ತಾ ನನ್ನ ಕೊನೆಯ ನಿರ್ಧಾರವನ್ನು ತಿಳಿಸಿದೆ. ನಾನಂತೂ ಅವಳನ್ನು ಈಗಲೇ ನೂಕಿ ಮನೆಯಿಂದ ಹೊರಹಾಕುತ್ತಿದ್ದೇನೆ. ಇನ್ನು ಮುಂದೆ ಅವಳು ಈ ಪವಿತ್ರ ಮನೆಯಲ್ಲಿ ಇರುವುದಿಲ್ಲ. ಅಮ್ಮ ತಮ್ಮ ನಿರ್ಧಾರ ತಿಳಿಸಿದರು ಮತ್ತು ನಾನು ಯಾವುದೇ ಸಂಕೋಚವಿಲ್ಲದೆ ಫೋನ್ ಕಟ್ ಮಾಡಿದೆ. ನಾನು ಫೋನನ್ನು ಗೋಡೆಗೆ ಎಸೆದೆ ಮತ್ತು ತಲೆ ತಗ್ಗಿಸಿ ಬಿಕ್ಕಿ ಬಿಕ್ಕಿ ಅಳಲಾರಂಭಿಸಿದೆ. ಇಷ್ಟು ದೂರದ ಪರದೇಶದಲ್ಲಿ ರಕ್ತವನ್ನು ಬೆವರಾಗಿಸಿ ದುಡಿಯುತ್ತಿದ್ದರೆ ನನ್ನ ಹೆಂಡತಿ ನನ್ನ ಬೆನ್ನ ಹಿಂದೆ ನನ್ನ ಮರ್ಯಾದೆಯ ಹರಾಜು ಹಾಕುತ್ತಿದ್ದಾಳೆ ಎಂದು ನನ್ನ ಹಣೆಬರಹದ ಬಗ್ಗೆ ನನಗೆ ಅಳುಬರುತ್ತಿತ್ತು. ಆಷಾಢ ಕಡೆಯ ಸತ್ಯವನ್ನು ಒಮ್ಮೆ ಕೇಳಿ ನೋಡೋಣ ಎಂಬ ಯೋಚನೆ ನನಗೊಮ್ಮೆಯೂ ಬರಲಿಲ್ಲ. ನಾನು ಏಕಪಕ್ಷೀಯ ನಿರ್ಧಾರ ಕೈಗೊಂಡು ನನ್ನ ಜೀವನದ ಅತಿದೊಡ್ಡ ತಪ್ಪು ಮಾಡಿದ್ದೆ. ಅಂದು ಸಂಜೆ ನನ್ನ ತಂಗಿಯ ಫೋನ್ ಬಂತು. ಅಣ್ಣ, ನೀವು ಹೇಳಿದಂತೆ ಆ ಹೆಂಗಸನ್ನು ಮನೆಯಿಂದ ಹೊರಹಾಕಿದ್ದೇವೆ. ಅವಳು ಹೋಗುವಾಗ ಎಷ್ಟು ಅಸಭ್ಯವಾಗಿ ವರ್ತಿಸುತ್ತಿದ್ದಳು ಗೊತ್ತಾ ಎಂದು ನನ್ನ ತಂಗಿ ವಿಷಯವನ್ನು ಬೆಳೆಸುತ್ತಾ ಹಠದ ಧ್ವನಿಯಲ್ಲಿ ಹೇಳಿದಳು. ಅವಳು ಏನು ಹೇಳುತ್ತಿದ್ದಳು? ಅಷ್ಟಕ್ಕೂ ಹೇಳಲು ಅವಳ ಹತ್ತಿರ ಉಳಿದಿದ್ದಾದರೂ ಏನು? ಬೇಷರಂ ಹೆಂಗಸು. ನಾನು ದ್ವೇಷದಿಂದ ಹಲ್ಲು ಕಡಿಯುತ್ತಾ ಕೇಳಿದೆ. ಅವಳು ಹೇಳುತ್ತಿದ್ದಳು, ಅಭಿನವ್ಗೆ ಹೇಳಿ ನಾನು ನಿರಪರಾಧಿ ಎಂದು. ಇವೆಲ್ಲವೂ ನನ್ನ ವಿರುದ್ಧ ನಡೆದ ಪಿತೂರಿ. ನನ್ನ ಮಾತನ್ನು ಕೇಳದೆಯೇ ನನಗೆ ಶಿಕ್ಷೆ ನೀಡಲಾಗುತ್ತಿದೆ ಎಂದು. ಅವಳು ಅತ್ತು ಓಣಿಯವರ ಮುಂದೆ ನಾಟಕ ಮಾಡುತ್ತಿದ್ದಳು. ಜನರು ನಮ್ಮನ್ನೇ ಬಯ್ಯಲಿ ಮತ್ತು ಅವಳ ಮೇಲೆ ಕನಿಕರ ತೋರಿಸಲಿ ಎಂಬುದು ಅವಳ ಉದ್ದೇಶವಾಗಿತ್ತು. ನನ್ನ ತಂಗಿ ಬಹಳ ಚತುರತೆಯಿಂದ ಇಡೀ ದೃಶ್ಯವನ್ನು ವಿವರಿಸಿದಳು. ನೀವು ಆ ಹೆಂಗಸನ್ನು ಮನೆಯಿಂದ ಹೊರಹಾಕಿದ್ದು ತುಂಬಾ ಒಳ್ಳೆಯದಾಯಿತು. ಅವಳಿಗೆ ಇದೇ ಸರಿಯಾದ ಶಿಕ್ಷೆ. ಇನ್ನು ಮುಂದೆ ಅವಳು ನಮ್ಮ ಮನೆಯ ಹತ್ತಿರವೂ ಸುಳಿಯಬಾರದು. ನಾನು ಅತ್ಯಂತ ತಣ್ಣನೆಯ ಧ್ವನಿಯಲ್ಲಿ ಉತ್ತರಿಸಿದೆ. ನನ್ನ ತಾಯಿ ಮತ್ತು ತಂಗಿಯರು ನನ್ನ ಹೆಂಡತಿಯನ್ನು ಮನೆಯಿಂದ ಹೊರಹಾಕಿದರು. ಆದರೆ ನಾನು ಅವಳನ್ನು ತಡೆಯಲು ಇಲ್ಲ, ಏಕೆಂದರೆ ನಾನೇ ಅವಳನ್ನು ಚಾರಿತ್ರ್ಯಹೀನೆ ಎಂದು ಭಾವಿಸಿದ್ದೆ ಮತ್ತು ಅವಳ ಮೇಲೆ ಚಾರಿತ್ರ್ಯಹೀನತೆಯ ಕಳಂಕ ಹಚ್ಚಿದ್ದೆ. ಅವಳನ್ನು ನಿರ್ದಯವಾಗಿ ಮನೆಯಿಂದ ಹೊರಹಾಕಲಾಯಿತು. ಅಂದು ರಾತ್ರಿ ಆಶಾ ನನಗೆ ಸತತವಾಗಿ ಫೋನ್ ಮಾಡಿದಳು. ಆದರೆ ನಾನು ನನ್ನ ಫೋನನ್ನು ಸ್ವಿಚ್ ಆಫ್ ಮಾಡಿದೆ.
ಸ್ವಲ್ಪ ಸಮಯದ ನಂತರ ನನ್ನ ಫೋನ್ಗೆ ಒಂದು ಸಂದೇಶ ಬಂತು. ಅದು ಆಶಾಳ ನಂಬರ್ನಿಂದಲೇ ಇತ್ತು. ಇಷ್ಟವಿಲ್ಲದಿದ್ದರೂ ನಾನು ಅದನ್ನು ತೆರೆದು ಓದಿದೆ. ಅಭಿನವ್, ನೀವು ನನ್ನ ಮೇಲೆ ಬಹಳ ದೊಡ್ಡ ಅನ್ಯಾಯ ಮಾಡಿದ್ದೀರಿ. ಕನಿಷ್ಠ ಪಕ್ಷ ಒಮ್ಮೆ ನನ್ನನ್ನು ಕೇಳಬೇಕಿತ್ತು. ನನ್ನ ವಿವರಣೆಯನ್ನಾದರೂ ಕೇಳಿಸಿಕೊಳ್ಳಬೇಕಿತ್ತು. ನಿಮ್ಮ ತಾಯಿ ನನ್ನ ಮೇಲೆ ಸುಳ್ಳು ಮತ್ತು ಕೀಳುಮಟ್ಟದ ಆರೋಪ ಹೊರಿಸಿದ್ದಾರೆ. ಈ ಅನ್ಯಾಯಕ್ಕಾಗಿ ದೇವರು ನಿಮ್ಮನ್ನು ಎಂದಿಗೂ ಕ್ಷಮಿಸುವುದಿಲ್ಲ. ನಾನು ಕೋಪದಲ್ಲಿ ಆ ಸಂದೇಶವನ್ನು ಡಿಲೀಟ್ ಮಾಡಿದೆ ಮತ್ತು ಅವಳ ನಂಬರನ್ನು ಶಾಶ್ವತವಾಗಿ ಬ್ಲಾಕ್ ಮಾಡಿದೆ. ಅವಳು ತನ್ನ ತಂದೆ ತಾಯಿಯ ಮನೆಗೆ ಹೋಗಿದ್ದಳು. ಅವಳ ಬಡತಂದೆಯ ಸ್ಥಿತಿ ಏನಾಗಿರಬಹುದು ಎಂದು ತಿಳಿಯುವ ಧೈರ್ಯವನ್ನೇ ನಾನು ಮಾಡಲಿಲ್ಲ. ಒಂದು ಬಾರಿ ನನ್ನ ಮಾವನವರು ನನ್ನ ಕೆನಡಾ ನಂಬರ್ಗೆ ಫೋನ್ ಮಾಡಿದರು. ನಾನು ಸಂಕೋಚದಿಂದಲೇ ಫೋನ್ ಎತ್ತಿದೆ. ನಮಸ್ತೆ ಅಭಿನವ್ ಮಗನೇ, ಹೇಗಿದ್ದೀಯಾ? ಅವರ ಧ್ವನಿ ನಡುಗುತ್ತಿತ್ತು ಮತ್ತು ಅದರಲ್ಲಿ ತೀವ್ರವಾದ ದುಃಖವಿತ್ತು. ನಮಸ್ತೆ ಮಾವಯ್ಯ. ಹೌದು, ನಾನು ಚೆನ್ನಾಗಿದ್ದೇನೆ. ನೀವು ಹೇಳಿ, ನನಗೆ ಯಾಕೆ ಫೋನ್ ಮಾಡಿದ್ದೀರಿ? ಅಷ್ಟಕ್ಕೂ ನನ್ನಿಂದ ಏನು ಕೆಲಸವಿದೆ ಎಂದು ನಾನು ಬಹಳ ತೀಕ್ಷ್ಣವಾಗಿ ಮತ್ತು ತಣ್ಣಗೆ ಕೇಳಿದೆ. ಮಗನೇ, ನೀವು ನನ್ನ ಮಗಳ ಮೇಲೆ ಎಂತಹ ಅನ್ಯಾಯ ಮಾಡಿದ್ದೀರಿ. ಅವಳು ನಿರಪರಾಧಿ. ನಿನ್ನ ತಾಯಿ ಅವಳ ಮೇಲೆ ಎಷ್ಟು ಗಲೀಜು ಮತ್ತು ಸುಳ್ಳು ಆರೋಪ ಹೊರಿಸಿದ್ದಾರೆ. ನನ್ನ ಮಗಳು ಬಹಳ ಸುಶೀಲ ಹುಡುಗಿ. ಅಂತಹ ಅಸಹ್ಯ ಕೆಲಸವನ್ನು ಅವಳು ಎಂದಿಗೂ ಮಾಡಲು ಸಾಧ್ಯವಿಲ್ಲ. ಅವರು ಅಳುತ್ತಾ ತಮ್ಮ ಮಗಳ ಪರವಾಗಿ ವಾದಿಸುತ್ತಿದ್ದರು. ನೋಡಿ ಮಾವಯ್ಯ, ನನ್ನ ತಾಯಿ ಸುಳ್ಳು ಹೇಳುವುದಿಲ್ಲ. ನಾನು ನಿಮ್ಮ ಮಗಳಿಗೆ ಪೂರ್ಣ ಸ್ವಾತಂತ್ರ್ಯ ನೀಡಿ ನೋಡಿದ್ದೇನೆ. ಅವಳು ನನ್ನ ನಂಬಿಕೆಯನ್ನು ಕೊಂದಿದ್ದಾಳೆ. ಇನ್ನು ಮುಂದೆ ಅವಳಿಗೂ ನನಗೂ ಯಾವುದೇ ಸಂಬಂಧವಿಲ್ಲ. ನಿಮ್ಮ ಮಗಳನ್ನು ನಿಮ್ಮ ಬಳಿಯೇ ಇಟ್ಟುಕೊಳ್ಳಿ ಎಂದು ನಾನು ನಿರ್ದಯವಾಗಿ ಹೇಳಿದೆ. ದೇವರಿಗಾದರೂ ಹೆದರು ಅಭಿನವ್. ಅವಳು ನಿನ್ನ ಮಗುವಿನ ತಾಯಿಯಾಗಲಿದ್ದಾಳೆ. ಈ ಸ್ಥಿತಿಯಲ್ಲಿ ಅವಳನ್ನು ಹೇಗೆ ನೂಕಲು ಸಾಧ್ಯ? ಕನಿಷ್ಠ ಹುಟ್ಟಲಿರುವ ನಿನ್ನ ಮಗುವಿನ ಬಗ್ಗೆಯಾದರೂ ಯೋಚಿಸು. ಮಾವನವರು ಅಳುತ್ತಾ ಅಂತಹ ಒಂದು ರಹಸ್ಯವನ್ನು ಬಿಚ್ಚಿಟ್ಟರೂ ಅದು ಒಂದು ಕ್ಷಣ ನನ್ನನ್ನು ಸ್ತಬ್ಧನಾಗುವಂತೆ ಮಾಡಿತ್ತು. ಇದನ್ನು ಕೇಳಿದ ತಕ್ಷಣ ನಾನು ನೇರವಾಗಿ ಅಮ್ಮನಿಗೆ ಫೋನ್ ಮಾಡಿದೆ. ಅಮ್ಮ ಆಶಾಳ ತಂದೆ ಫೋನ್ ಮಾಡಿದ್ದರು. ಆಶಾ ನನ್ನ ಮಗುವಿನ ತಾಯಿಯಾಗಲಿದ್ದಾಳೆ ಎಂದು ಅವರು ಹೇಳುತ್ತಿದ್ದಾರೆ. ಅವಳು ಗರ್ಭಿಣಿ ಎಂಬುದು ನಿಜವೇ ಎಂದು ನಾನು ಗೊಂದಲ ಮತ್ತು ಆತಂಕದ ಧ್ವನಿಯಲ್ಲಿ ಕೇಳಿದೆ. ಅಮ್ಮ ವಿಷಭರಿತವಾಗಿ ದೀರ್ಘನಿಟ್ಟುಸಿರು ಬಿಟ್ಟು ಹೀಗೆ ಹೇಳತೊಡಗಿದರು. ಅಭಿನವ್, ನೀನು ಎಷ್ಟು ಮುಗ್ಧ ಮಗನೇ. ಆ ಮಗು ನಿನ್ನದು ಎಂದು ನಿನಗೆ ಅನಿಸುತ್ತಿದೆಯೇ? ಯಾವ ಹೆಂಗಸು ರಾತ್ರಿ ವೇಳೆ ಪರಪುರುಷನನ್ನು ಮನೆಗೆ ಕರೆಸಿಕೊಳ್ಳುತ್ತಾಳೋ ಮತ್ತು ನಮಗೆ ಅಮಲು ಪದಾರ್ಥ ನೀಡುತ್ತಾಳೋ ಅವಳ ಹೊಟ್ಟೆಯಲ್ಲಿ ಬೆಳೆಯುತ್ತಿರುವ ಮಗು ನಿನ್ನದಾಗಲು ಹೇಗೆ ಸಾಧ್ಯ? ಮಗನೇ, ಇವೆಲ್ಲವೂ ನಿನ್ನನ್ನು ಸಿಲುಕಿಸಲು ಮತ್ತು ಜೀವನವಿಡೀ ಬ್ಲಾಕ್ಮೇಲ್ ಮಾಡಲು ಮಾಡುವ ತಂತ್ರಗಳು. ಇದರಿಂದ ನೀನು ಅವಳಿಗೆ ಮತ್ತೆ ಹಣ ಕಳುಹಿಸಲು ಶುರುಮಾಡಲಿ ಎಂಬುದು ಅವಳ ಉದ್ದೇಶ. ಅಮ್ಮನ ಮಾತುಗಳು ನನ್ನ ಮೇಲೆ ಆಸಿಡ್ ಎಸೆದಂತಿದ್ದವು. ನೀವು ಸತ್ಯ ಹೇಳುತ್ತಿದ್ದೀರಾ ಅಮ್ಮ? ನಿಜವಾಗಿಯೂ ಆ ಮಗು ನನ್ನದಲ್ಲವೇ? ನನ್ನ ಮೆದುಳಿನ ನರಗಳೇ ಸಿಡಿಯುತ್ತಿವೆ ಎಂದು ನಾನು ಸಂಶಯ ಮತ್ತು ಅಪನಂಬಿಕೆಯ ಗೊಂದಲದಲ್ಲಿ ಮುಳುಗಿ ಕಿರುಚತೊಡಗಿದೆ. ನನ್ನ ಮನಸ್ಸು ಹೇಳುತ್ತಿದೆ, ಮಗನೇ, ಆ ಮಗು ಬೇರೆ ಯಾರದ್ದೋ ಪಾಪದ ಫಲ. ಅದನ್ನು ಅವಳು ನಿನ್ನ ತಲೆಗೆ ಕಟ್ಟಲು ಬಯಸುತ್ತಿದ್ದಾಳೆ. ನೀನು ಅವರ ಸಕ್ಕರೆಯಂತಹ ಮಾತುಗಳಿಗೆ ಮರುಳಾಗಬೇಡ. ಇಲ್ಲದಿದ್ದರೆ ನೀನು ಜೀವನ ಪರ್ಯಂತ ಯಾವುದೋ ಅಪರಿಚಿತನ ಮಗುವನ್ನು ಸಾಕಿ ಪಶ್ಚಾತ್ತಾಪ ಪಡಬೇಕಾಗುತ್ತದೆ. ಅಮ್ಮ ನನ್ನ ಮೆದುಳನ್ನು ಸಂಪೂರ್ಣವಾಗಿ ಬದಲಿಸಿದ್ದರು. ಅಮ್ಮನ ಪ್ರಕಾರ ಆ ಮಗು ಕೂಡ ನನ್ನದಾಗಿರಲಿಲ್ಲ. ಅಷ್ಟೇ. ಇದನ್ನು ಕೇಳಿದ ನಂತರ ನಾನು ಮೌನವಾದೆ. ನಾನು ನನ್ನ ಮಾವನ ನಂಬರ್ ಕೂಡ ಬ್ಲಾಕ್ ಮಾಡಿದೆ ಮತ್ತು ಅದರ ನಂತರ ನಾನು ಎಂದಿಗೂ ಅವಳ ಬಗ್ಗೆ ಏನನ್ನೂ ಕೇಳಲಿಲ್ಲ. ನಾನು ಅವಳಿಗೆ ವಿಚ್ಛೇದನವನ್ನಂತೂ ನೀಡಲಿಲ್ಲ. ಬದಲಾಗಿ ಅವಳನ್ನು ಸಂಸಾರದ ಸುಳಿಯಲ್ಲಿ ಅನಾಥೆಯಾಗಿ ಬಿಟ್ಟೆ. ಅವಳು ಜೀವನವಿಡೀ ತನ್ನ ಪಾಪಗಳ ಶಿಕ್ಷೆಯನ್ನು ಅನುಭವಿಸಲಿ ಮತ್ತು ಅವಳಿಗೆ ಇನ್ನೊಂದು ಮದುವೆಯಾಗಲು ಅವಕಾಶ ಸಿಗದಿರಲಿ ಎಂಬುದು ನನ್ನ ಉದ್ದೇಶವಾಗಿತ್ತು. ಕಾಲ ಉರುಳಿತು ಮತ್ತು ನಾನು ಭಾರತಕ್ಕೆ ಹೋಗುವುದನ್ನೇ ಸಂಪೂರ್ಣವಾಗಿ ಬಿಟ್ಟುಬಿಟ್ಟೆ. ಸುಮಾರು 1 ವರ್ಷದ ನಂತರ ಅಮ್ಮ ನನ್ನ 2ನೇ ಮದುವೆಯ ವಿಷಯ ಪ್ರಸ್ತಾಪಿಸಿದರು. ಅಭಿನವ್ ಮಗನೇ, ಈಗ ನೀನು ನಿನ್ನ ಜೀವನದ ಬಗ್ಗೆ ಸ್ವಲ್ಪ ಯೋಚಿಸು. ಅಷ್ಟಕ್ಕೂ ಎಷ್ಟು ಕಾಲ ಆ ಪರದೇಶದಲ್ಲಿ ಒಬ್ಬನೇ ಅಲೆದಾಡುತ್ತೀಯಾ? ನಾನು ನನ್ನ ಗೆಳತಿಯ ಮಗಳು ಸೋನಿಯಾಳ ಜೊತೆ ನಿನ್ನ ಮದುವೆ ನಿಶ್ಚಯ ಮಾಡಿದ್ದೇನೆ ಎಂದು ಅಮ್ಮ ಫೋನ್ನಲ್ಲಿ ಸಂತೋಷದ ಸುದ್ದಿ ತಿಳಿಸಿದರು. ಅಮ್ಮ, ಇನ್ನು ನಾನು ನನ್ನ ಮೊದಲ ಪತ್ನಿಗೆ ವಿಚ್ಛೇದನವನ್ನೇ ನೀಡಿಲ್ಲ. ಅಂದ ಮೇಲೆ ನೀವು 2ನೇ ಮದುವೆಯ ಮಾತು ಹೇಗೆ ಆಡುತ್ತೀರಿ? ಅವಳು ಏನಾದರೂ ಕಾನೂನು ಕ್ರಮ ಕೈಗೊಂಡರೆ ತೊಂದರೆಯಾಗುತ್ತದೆ ಎಂದು ನಾನು ಸ್ವಲ್ಪ ಸಂಕೋಚ ವ್ಯಕ್ತಪಡಿಸಿದೆ. ಅಯ್ಯೋ, ಅವಳ ಬಗ್ಗೆ ಚಿಂತೆ ಮಾಡಬೇಡ ಮಗನೇ. ಅವಳೇನು ನಿನ್ನ ಹತ್ತಿರ ವಾಪಸ್ ಬರುತ್ತಾಳಾ? ಅವಳು ತನ್ನ ಪಾಪದ ಹೊರೆಯ ಅಡಿಯಲ್ಲಿ ಸಿಲುಕಿ ಸತ್ತು ಹೋಗುತ್ತಾಳೆ. ಮತ್ತು ಅವಳು ಬಡವಿ. ಬಡವರು ಎಲ್ಲಿ ತಾನೇ ಕೋರ್ಟ್ ಕಚೇರಿ ಅಲೆದಾಡುತ್ತಾರೆ?
ಹಾಗಾಗಿ ನೀನು ಮದುವೆಯಾಗು ಮತ್ತು ಸೋನಿಯಾಳನ್ನು ನಿನ್ನ ಜೊತೆ ಕೆನಡಾಕ್ಕೆ ಕರೆದುಕೊಂಡು ಹೋಗು. ಅಮ್ಮ ತಮ್ಮ ಮಾತುಗಳಿಂದ ನನ್ನನ್ನು ಬುಟ್ಟಿಗೆ ಹಾಕಿಕೊಂಡರು. ಮತ್ತು ಹೀಗೆಯೇ ಅಮ್ಮ ನನ್ನ 2ನೇ ಮದುವೆಯನ್ನೂ ಮಾಡಿಸಿದರು. ನಾನು ಭಾರತಕ್ಕೆ ಬಂದೆ ಮತ್ತು ಸೋನಿಯಾಳ ಜೊತೆ ಬಹಳ ವೈಭವದಿಂದ ಮದುವೆಯಾಯಿತು. ಸೋನಿಯಾ ಬಹಳ ಚುರುಕಾದ ಮತ್ತು ಹಠವಾದಿ ಹೆಣ್ಣಾಗಿದ್ದಳು. ಮದುವೆಯ ಮೊದಲ ರಾತ್ರಿಯೇ ಅವಳು ತನ್ನ ಷರತ್ತುಗಳನ್ನು ಸ್ಪಷ್ಟಪಡಿಸಿದಳು. ನೋಡು ಅಭಿನವ್, ನನಗೆ ಈ ಮನೆಯಲ್ಲಿ ಪೂರ್ಣ ಗೌರವ ಬೇಕು ಮತ್ತು ನಿಮ್ಮ ಆ ಚಾರಿತ್ರ್ಯಹೀನೆ ಪತ್ನಿಯ ಜೊತೆ ಯಾವುದೇ ಸಂಬಂಧವಿರುವುದು ನನಗೆ ಇಷ್ಟವಿಲ್ಲ. ನಿಮ್ಮ ಸಂಪಾದನೆಯ ಮೇಲೆ ಕೇವಲ ನನ್ನ ಮತ್ತು ನನ್ನ ಮಕ್ಕಳ ಅಧಿಕಾರ ಇರಬೇಕು ಎಂದು ಸೋನಿಯಾ ಖಡಾಖಡಿಯಾಗಿ ತನ್ನ ಆದೇಶವನ್ನು ತಿಳಿಸಿದಳು. ನೀನು ನಿಶ್ಚಿಂತಳಾಗಿರು ಸೋನಿಯಾ, ಆ ಹೆಂಗಸಿನ ಜೊತೆ ನನಗೆ ಯಾವುದೇ ಸಂಬಂಧವಿಲ್ಲ. ಆ ಅಧ್ಯಾಯ ಶಾಶ್ವತವಾಗಿ ಮುಗಿದುಹೋಗಿದೆ ಮತ್ತು ನನ್ನೆಲ್ಲಾ ಸಂಪಾದನೆ ಇನ್ನೂ ನಿನ್ನದೇ ಎಂದು ನಾನು ಅವಳಿಗೆ ಸಮಾಧಾನಪಡಿಸಿದೆ. ನಾನು ವಾಪಸ್ ಕೆನಡಾಕ್ಕೆ ಹೋದೆ. ಕೆಲವು ವರ್ಷಗಳು ಕಳೆದು ನಮಗೆ ಮಕ್ಕಳೂ ಆದರು. ಹಠಾತ್ತನೆ ಒಂದು ರಾತ್ರಿ ಸೋನಿಯಾಳ ಫೋನ್ ಬಂತು. ಅಭಿನವ್, ಬೇಗ ಭಾರತಕ್ಕೆ ಬಾ. ಅಮ್ಮನ ಆರೋಗ್ಯ ಬಹಳ ಹದಗೆಟ್ಟಿದೆ. ಅವರಿಗೆ ಹೃದಯಾಘಾತವಾಗಿದೆ ಮತ್ತು ಅವರ ಹತ್ತಿರ ಸಮಯ ಬಹಳ ಕಡಿಮೆ ಇದೆ ಎಂದು ಡಾಕ್ಟರ್ ಹೇಳುತ್ತಿದ್ದಾರೆ ಎಂದು ಅವಳು ಅಳುತ್ತಾ ತಿಳಿಸಿದಳು. ನಾನು ಮೊದಲ ಫ್ಲೈಟ್ ಹಿಡಿದು ಭಾರತಕ್ಕೆ ತಲುಪಿದೆ, ಆದರೆ ಅಷ್ಟರಲ್ಲಿ ಅಮ್ಮ ಮರಣ ಹೊಂದಿದ್ದರು. ಅಮ್ಮನ ಸಾವು ನನಗೆ ಬಹಳ ದೊಡ್ಡ ಆಘಾತವಾಗಿತ್ತು. ಯಾವ ಅಮ್ಮನಿಗಾಗಿ ನಾನು ನನ್ನ ಜೀವನದ ಪ್ರತಿಯೊಂದು ಸುಖವನ್ನು ತ್ಯಾಗ ಮಾಡಿದ್ದೆನೋ, ಯಾವ ಅಮ್ಮನ ಮಾತು ಕೇಳಿ ನಾನು ನನ್ನ ಮೊದಲ ಸಂಸಾರವನ್ನು ಹಾಳು ಮಾಡಿಕೊಂಡಿದ್ದೆನೋ, ಅವರು ನನ್ನನ್ನು ಶಾಶ್ವತವಾಗಿ ಒಂಟಿಯಾಗಿ ಬಿಟ್ಟು ಹೋಗಿದ್ದರು. ಅಮ್ಮನ ಚಿತೆಗೆ ಬೆಂಕಿ ಇಡುವಾಗ ಒಂದು ಕ್ಷಣ ನನಗೆ ಅನಿಸಿತು, ನಾನೇ ನನ್ನ ಕೈಯಾರೆ ನನ್ನ ಸುಖ ಸಂತೋಷಕ್ಕೆ ಬೆಂಕಿ ಇಟ್ಟಿದ್ದೇನೆ ಎಂದು. ಅಮ್ಮ ಹೋದ ನಂತರ ನನ್ನ ಉಳಿದ ಸಹೋದರ ಸಹೋದರಿಯರ ಮದುವೆಯೂ ಆಯಿತು ಮತ್ತು ಅವರೆಲ್ಲರೂ ತಮ್ಮ ಜೀವನದಲ್ಲಿ ನಿರತರಾದರು. ನಾನು ಯಾವ ಸ್ಥಿತಿಯಲ್ಲಿದ್ದೇನೆ ಎಂದು ಯಾರೊಬ್ಬರೂ ತಿರುಗಿ ಕೇಳಲಿಲ್ಲ. ಅಂತಹ ಪರಿಸ್ಥಿತಿಯಲ್ಲಿ ಸೋನಿಯಾ ನನ್ನ ಮೇಲೆ ಪೂರ್ಣ ನಿಯಂತ್ರಣ ಸಾಧಿಸಿದಳು. ಅಭಿನವ್, ಈಗ ಈ ಮನೆಯಲ್ಲಿ ನಮಗೇನು ಉಳಿದಿದೆ? ಅಮ್ಮ ಈಗ ಇಲ್ಲ. ನೀವು ನನ್ನನ್ನು ನಿಮ್ಮ ಜೊತೆ ಕೆನಡಾಕ್ಕೆ ಕರೆದುಕೊಂಡು ಹೋಗಿ. ಇಲ್ಲಿ ಒಬ್ಬಳೇ ನಾನು ನಿಮ್ಮ ಸಹೋದರ ಸಹೋದರಿಯರ ಹಂಗಿನ ಮಾತುಗಳನ್ನು ಕೇಳಲು ಸಾಧ್ಯವಿಲ್ಲ. ಸೋನಿಯಾ ನನ್ನ ಮೇಲೆ ಒತ್ತಡ ಹೇರುತ್ತಾ ಹೇಳಿದಳು. ಸರಿ ಸೋನಿಯಾ, ನೀನು ನಿನ್ನ ತಯಾರಿಯನ್ನು ಮಾಡಿಕೋ. ನಾನು ನಿನ್ನ ಮತ್ತು ಮಕ್ಕಳ ವೀಸಾ ಮಾಡಿಸುತ್ತೇನೆ. ಈಗ ಹೇಗಿದ್ದರೂ ನನಗೂ ಇಲ್ಲಿ ಮನಸ್ಸು ಹತ್ತುತ್ತಿಲ್ಲ ಎಂದು ನಾನು ದಣಿದ ಮತ್ತು ಸೋತ ಧಾಟಿಯಲ್ಲಿ ಉತ್ತರಿಸಿದೆ. ನನ್ನ ಹೆಂಡತಿಯನ್ನು ನಾನು ನನ್ನ ಜೊತೆಗೆ ಕೆನಡಾಕ್ಕೆ ಕರೆತಂದೆ. ಕೆನಡಾದ ಈ ಸ್ಥಳವನ್ನು ನಾವು ನಮ್ಮ ಹೊಸ ಜೀವನದ ಆರಂಭವನ್ನಾಗಿ ಮಾಡಿಕೊಂಡೆವು. ನಾನು ನನ್ನದೇ ಆದ ಸಾರಿಗೆಯ ಅಂದರೆ ಟ್ರಾನ್ಸ್ಪೋರ್ಟ್ನ ಒಂದು ಸಣ್ಣ ಉದ್ಯಮವನ್ನು ಕೆನಡಾದಲ್ಲೇ ಆರಂಭಿಸಿದೆ. ಇದರಿಂದ ನನ್ನ ಆದಾಯದಲ್ಲಿ ಬಹಳ ಒಳ್ಳೆಯ ಏರಿಕೆ ಉಂಟಾಯಿತು. ನಾನು ನನ್ನ ಈ ಹೊಸ ಮತ್ತು ಹಣಕಾಸಿನಿಂದ ತುಂಬಿದ ಜೀವನದಲ್ಲಿ ಎಷ್ಟು ಕಾರ್ಯಮಗ್ನನಾದೆ ಎಂದರೆ, ಗತಕಾಲದ ಆ ಎಲ್ಲಾ ಹಾದಿಗಳು, ಯಾವುದರಲ್ಲಿ ನಾನು ಒಬ್ಬ ಮುಗ್ಧೆಯನ್ನು ತಳ್ಳಿ ಹೊರಹಾಕಿದ್ದೆನೋ, ಅವು ನನ್ನ ಮೆದುಳಿನಿಂದ ಸಂಪೂರ್ಣವಾಗಿ ಅಳಿಸಿ ಹೋಗಿದ್ದವು. ಸಂಪತ್ತಿನ ರಾಶಿಯು ನನ್ನನ್ನು ಒಬ್ಬ ಅಹಂಕಾರಿ ಮತ್ತು ಸ್ವಾರ್ಥಿ ಉದ್ಯಮಿಯನ್ನಾಗಿ ಮಾಡಿತ್ತು. ನನಗೆ ಈಗ ಕೇವಲ ಒಂದೇ ಭಾಷೆ ಅರ್ಥವಾಗುತ್ತಿತ್ತು ಮತ್ತು ಅದು ಹಣದ ಭಾಷೆಯಾಗಿತ್ತು. ನನ್ನ ಸಾರಿಗೆ ವ್ಯವಹಾರದಲ್ಲಿ ನಾನು ಎಷ್ಟೊಂದು ಪ್ರಗತಿ ಸಾಧಿಸಿದ್ದೆ ಎಂದರೆ, ಈಗ ಕೆನಡಾದ ರಸ್ತೆಗಳಲ್ಲಿ ನನ್ನ ಡಜನ್ಗಟ್ಟಲೆ ಟ್ರಕ್ಗಳು ಹಗಲು ರಾತ್ರಿ ಓಡಾಡುತ್ತಿದ್ದವು. ನಾನು ಭಾವನೆ, ದಯೆ ಮತ್ತು ಸಂವೇದನೆಯಂತಹ ಪದಗಳನ್ನು ನನ್ನ ನಿಘಂಟಿನಿಂದಲೇ ತೆಗೆದು ಹೊರಹಾಕಿದ್ದೆ. ಅನಿಲ್, ನನಗೆ ಈ ತಿಂಗಳ ಲಾಭ ಕಳೆದ ತಿಂಗಳಿಗಿಂತ ಹೆಚ್ಚಿರಬೇಕು. ನನಗೆ ಯಾವುದೇ ನೆಪಗಳನ್ನು ಕೇಳುವ ಅಭ್ಯಾಸವಿಲ್ಲ. ನಾನು ನನ್ನ ದೊಡ್ಡ ಕುರ್ಚಿಯ ಮೇಲೆ ಒರಗಿಕೊಳ್ಳುತ್ತಾ ಬಹಳ ತಣ್ಣನೆಯ ಮತ್ತು ಅಹಂಕಾರದ ಧಾಟಿಯಲ್ಲಿ ನನ್ನ ಮ್ಯಾನೇಜರ್ಗೆ ಆದೇಶ ನೀಡಿದೆ. ಬಾಸ್, ನಾವು ಮಾರುಕಟ್ಟೆಯ ಎಲ್ಲಾ ದೊಡ್ಡ ಒಪ್ಪಂದಗಳನ್ನು ಪಡೆದುಕೊಂಡಿದ್ದೇವೆ. ಆದರೆ ಸಣ್ಣ ಕಂಪನಿಗಳನ್ನು ಈ ರೀತಿ ಹತ್ತಿಕ್ಕುವುದು ನಮಗೆ ಮುಂದೆ ತೊಂದರೆ ನೀಡಬಹುದು. ಅನಿಲ್ ನನ್ನ ಮುಂದೆ ಫೈಲ್ ಇಡುತ್ತಾ ಹಿಂಜರಿಕೆಯಿಂದ ಉತ್ತರಿಸಿದ. ತೊಂದರೆಗಳನ್ನು ಅವರು ಸೃಷ್ಟಿಸುತ್ತಾರೆ. ಯಾರ ಹತ್ತಿರ ಶಕ್ತಿ ಇರುವುದಿಲ್ಲವೋ ಅವರು. ನನ್ನ ಹತ್ತಿರ ಹಣವಿದೆ ಮತ್ತು ಹಣವು ಪ್ರತಿಯೊಂದು ಸಮಸ್ಯೆಯನ್ನು ಮೆಟ್ಟಿ ನಿಲ್ಲುವ ಶಕ್ತಿಯನ್ನು ಹೊಂದಿದೆ. ನೀನು ಕೇವಲ ನಾನು ಹೇಳಿದ್ದನ್ನು ಮಾಡು. ನಾನು ಫೈಲನ್ನು ಒಂದು ಬದಿಗೆ ಸರಿಸುತ್ತಾ ಅವನನ್ನು ಖಡಾಖಂಡಿತವಾಗಿ ಸುಮ್ಮನಿರಿಸಿದೆ. ಸರಿ ಬಾಸ್, ನಿಮ್ಮ ಆದೇಶದಂತೆ ನಾನು ಇಂದೇ ಉಳಿದ ಕಂಪನಿಗಳ ಮಾರ್ಗಗಳನ್ನು ಅಂದರೆ ರೂಟ್ಗಳನ್ನು ಬ್ಲಾಕ್ ಮಾಡಿಸುವ ವ್ಯವಸ್ಥೆ ಮಾಡುತ್ತೇನೆ. ಅನಿಲ್ ತಲೆಬಾಗಿಸಿ ನನ್ನ ಕ್ಯಾಬಿನ್ನಿಂದ ಹೊರಗೆ ಹೋದನು. ಮನೆಯ ವಾತಾವರಣವು ಸಂಪೂರ್ಣವಾಗಿ ಪ್ರತಿ ಕ್ಷಣವೂ ಹೊಸ ಹೊಸ ಬೇಡಿಕೆಗಳಿಂದ ಪ್ರತಿಧ್ವನಿಸುತ್ತಿತ್ತು. ಸೋನಿಯಾಳ ಜೀವನದಲ್ಲಿ ನನ್ನ ಸ್ಥಾನಮಾನ ಒಂದು ಎಟಿಎಂ ಯಂತ್ರಕ್ಕಿಂತ ಹೆಚ್ಚಿರಲಿಲ್ಲ. ಅವಳ ಪ್ರತಿ ಮುಂಜಾನು ಒಂದು ಹೊಸ ಬೇಡಿಕೆಯಿಂದ ಆರಂಭವಾಗುತ್ತಿತ್ತು ಮತ್ತು ರಾತ್ರಿ ಯಾವುದೋ ಒಂದು ಹೊಸ ದೂರಿನೊಂದಿಗೆ ಕೊನೆಗೊಳ್ಳುತ್ತಿತ್ತು. ನನ್ನ 2 ಮಕ್ಕಳು, ಒಬ್ಬ ಮಗ ಮತ್ತು ಒಬ್ಬಳು ಮಗಳು, ಸಂಪತ್ತಿನ ಅಮಲಿನಲ್ಲಿ ಬೆಳೆದು ದೊಡ್ಡವರಾಗುತ್ತಿದ್ದರು.
ಅವರಿಗೆ ಜೀವನದ ಯಾವುದೇ ಕಹಿ ವಾಸ್ತವದ ಅರಿವಿರಲಿಲ್ಲ. ಅಭಿನವ್, ನನ್ನ ಗೆಳತಿ ನಿನ್ನೆ ಹೊಸ ವಜ್ರದ ಹಾರವನ್ನು ಕೊಂಡಿದ್ದಾಳೆ. ನನಗೆ ಅದಕ್ಕಿಂತಲೂ ಭಾರವಾದ ಮತ್ತು ಬೆಲೆಬಾಳುವ ಡೈಮಂಡ್ ಸೆಟ್ ಬೇಕು. ಅವಳ ಮುಂದೆ ನನ್ನ ಗೌರವ ಕಡಿಮೆಯಾಗಬಾರದು. ಸೋನಿಯಾ ತನ್ನ ಕೈಗಳಿಗೆ ಬಾಡಿ ಲೋಷನ್ ಹಚ್ಚಿಕೊಳ್ಳುತ್ತಾ ಬಹಳ ನಾಜೂಕಿನಿಂದ ಹೇಳಿದಳು. ಸೋನಿಯಾ, ಕಳೆದ ವಾರವಷ್ಟೇ ನಾನು ನಿನಗೆ ಹೊಸ ಕಾರನ್ನು ತಂದುಕೊಟ್ಟಿದ್ದೇನೆ. ನಿನ್ನ ಬೇಡಿಕೆಗಳು ಮುಗಿಯುವ ಹೆಸರನ್ನೇ ಎತ್ತುವುದಿಲ್ಲವಲ್ಲ? ನಿನಗೆ ಹಣದ ಹೊರತಾಗಿ ಬೇರೆ ಯಾವುದರ ಬಗ್ಗೆಯೂ ನೆನಪಾಗುವುದಿಲ್ಲವೇ? ನಾನು ಲ್ಯಾಪ್ಟಾಪ್ ಪರದೆಯಿಂದ ದೃಷ್ಟಿ ಸರಿಸಿ ಉತ್ತರಿಸಿದೆ. ಈ ಹಣವನ್ನು ನೀವು ನನಗಾಗಿ ಮತ್ತು ನನ್ನ ಮಕ್ಕಳಿಗಾಗಿಯೇ ತಾನೇ ಸಂಪಾದಿಸಿದ್ದೀರಿ? ಇಲ್ಲದಿದ್ದರೆ ನಿಮ್ಮ ಆ ಬಡ ಅಣ್ಣ ತಂಗಿಯರು ನಿಮ್ಮನ್ನು ಕಿತ್ತು ತಿನ್ನಬೇಕಿತ್ತು. ಇದು ನನ್ನ ಅದೃಷ್ಟ, ಹಾಗಾಗಿಯೇ ನೀವು ಇಂದು ಈ ಮಟ್ಟಕ್ಕೆ ತಲುಪಿದ್ದೀರಿ. ಅವಳು ಅಹಂಕಾರದಿಂದ ತನ್ನ ಕುತ್ತಿಗೆಯನ್ನು ತಿರುಗಿಸುತ್ತಾ ನನಗೆ ನನ್ನ ಗತಕಾಲದ ಬಗ್ಗೆ ವ್ಯಂಗ್ಯ ಮಾಡಿದಳು. ನಿನ್ನ ಮಿತಿಯಲ್ಲಿರು ಸೋನಿಯಾ. ನಾನು ಇಂದು ಏನೇ ಆಗಿದ್ದರೂ ಅದು ನನ್ನ ಬುದ್ಧಿವಂತಿಕೆ ಮತ್ತು ನನ್ನ ಕಠಿಣ ಪರಿಶ್ರಮದ ಕಾರಣದಿಂದಾಗಿಯೇ, ಹೊರತು ಯಾರದೋ ಅದೃಷ್ಟಕ್ಕೆ ನಾನು ಬದ್ಧನಲ್ಲ. ನಿನಗೆ ಡೈಮಂಡ್ ಸೆಟ್ ಸಿಗುತ್ತದೆ, ಆದರೆ ನನ್ನ ತಲೆ ಕೆಡಿಸಬೇಡ. ನಾನು ಕೋಪದಿಂದ ಲ್ಯಾಪ್ಟಾಪ್ ಮುಚ್ಚಿ ಕೋಣೆಯಿಂದ ಹೊರಬಂದೆ. ನನ್ನೊಳಗೆ ಈಗ ಯಾರಿಗಾಗಿಯೂ ಯಾವುದೇ ಮೃದುತ್ವ ಉಳಿದಿರಲಿಲ್ಲ. ನಾನು ನನ್ನ ಮೊದಲ ಹೆಂಡತಿ ಆಶಾದ ವಿಷಯವನ್ನೂ ಕೂಡ ಒಂದು ವ್ಯರ್ಥ ಮಾತು ಎಂದು ಭಾವಿಸಿ ಯಾವಾಗಲೂ ನನ್ನ ಹೃದಯದ ಯಾವುದೋ ಒಂದು ಮೂಲೆಯಲ್ಲಿ ಹೂತು ಹಾಕಿದ್ದೆ. ನಾನು ತೆಗೆದುಕೊಂಡ ಪ್ರತಿಯೊಂದು ನಿರ್ಧಾರವೂ ಸರಿಯಾಗಿತ್ತು ಮತ್ತು ಆ ಚಾರಿತ್ರಹೀನ ಹೆಂಗಸಿಗೆ ಇದೇ ಸರಿಯಾದ ಶಿಕ್ಷೆ ಎಂದು ನನಗನಿಸಿತ್ತು. ನಾನು ಯಾವುದೇ ರೀತಿಯ ಪಶ್ಚಾತ್ತಾಪ ಅಥವಾ ಅಪರಾಧ ಬೋಧದಿಂದ ಸಂಪೂರ್ಣವಾಗಿ ಮುಕ್ತನಾಗಿದ್ದೆ. ಕೆಲವು ತಿಂಗಳ ನಂತರ ಅನಿಲ್ ಒಂದು ದೊಡ್ಡ ಸುದ್ದಿಯನ್ನು ಹೊತ್ತು ನನ್ನ ಬಳಿ ಬಂದ. ಬಾಸ್, ಇಂಡಿಯಾದಲ್ಲಿ ಲಾಜಿಸ್ಟಿಕ್ ಕ್ಷೇತ್ರದಲ್ಲಿ ದೊಡ್ಡ ಮಟ್ಟದ ಏರಿಕೆ ಬರಲಿದೆ. ಸರ್ಕಾರ ಹೊಸ ಹೈವೇ ಮತ್ತು ಫ್ರೈಟ್ ಪ್ರಾಜೆಕ್ಟ್ಗಳನ್ನು ಆರಂಭಿಸುತ್ತಿದೆ. ಈಗ ಹೂಡಿಕೆ ಮಾಡಲು ಸರಿಯಾದ ಸಮಯ. ಬರುವ ವರ್ಷಗಳಲ್ಲಿ ಸಾರಿಗೆ ಕಂಪನಿಗಳ ಬೇಡಿಕೆ ಹಲವು ಪಟ್ಟು ಹೆಚ್ಚಾಗಲಿದೆ. ನಾವು ಈಗಲೇ ಪ್ರವೇಶ ಪಡೆದರೆ ಇಡೀ ಇಂಡಿಯಾದಲ್ಲಿ ನಮ್ಮ ಹಿಡಿತ ಸಾಧಿಸಬಹುದು. ಸರ್, ಈ ಅವಕಾಶ ಪದೇ ಪದೇ ಬರುವುದಿಲ್ಲ. ಇದು ಸಾರಿಗೆ ಉದ್ಯಮದ ಸುವರ್ಣಕಾಲ ನಡೆಯುತ್ತಿದೆ. ಅನಿಲ್ ಉತ್ಸಾಹದಿಂದ ಕೆಲವು ಫೈಲ್ಗಳು ಮತ್ತು ಕೆಲವು ನಕ್ಷೆಗಳನ್ನು ಮೇಜಿನ ಮೇಲೆ ಹರಡಿದನು. ಅಲ್ಲಿನ ಪರಿಸ್ಥಿತಿ ಮತ್ತು ಮಾರುಕಟ್ಟೆಯ ಬಗ್ಗೆ ನನಗೆ ಅಂದಾಜಿದೆ. ಆದರೆ ಲಾಭ ಎಷ್ಟಾಗುತ್ತದೆ? ಅದನ್ನು ನನಗೆ ಹೇಳು ಎಂದು ನಾನು ಕಡತಗಳ ಮೇಲೆ ಕಣ್ಣು ಹಾಯಿಸುತ್ತಾ ವ್ಯಾಪಾರಿಯ ಧಾಟಿಯಲ್ಲಿ ಕೇಳಿದೆ. ನಾವು ನಮ್ಮ ವ್ಯವಸ್ಥೆಯನ್ನು ಅಲ್ಲಿಗೆ ಬದಲಾಯಿಸಿದರೆ, ಒಂದು ದೊಡ್ಡ ಶಾಖೆಯನ್ನು ಅಲ್ಲಿ ತೆರೆದರೆ, ಕೆಲವು ವರ್ಷಗಳಲ್ಲಿ ನಮ್ಮ ಲಾಭಕೋಟಿಗಳೆಲ್ಲ ಬದಲಾಗಿ ಶತಕೋಟಿಗಳಲ್ಲಾಗುತ್ತದೆ. ಸರ್, ಇದು ಜೀವನವನ್ನೇ ಬದಲಿಸುವ ಅವಕಾಶ ಎಂದು ಅವನು ನನ್ನ ಕಣ್ಣುಗಳನ್ನು ನೋಡುತ್ತಾ ನನ್ನ ನಂಬಿಕೆಯನ್ನು ಗಟ್ಟಿಗೊಳಿಸಿದನು. ನಾನು ಕೆಲವು ನಿಮಿಷ ಯೋಚಿಸಿದೆ. ಭಾರತಕ್ಕೆ ಹೋಗುವುದೆಂದರೆ ವರ್ಷಗಳ ಹಿಂದೆ ನಾನು ಬಿಟ್ಟು ಬಂದಿದ್ದ ಅದೇ ಗಲ್ಲಿಗಳಿಗೆ ಮತ್ತು ಅದೇ ಹಾದಿಗಳಿಗೆ ಮರಳುವುದು ಎಂದರ್ಥವಾಗಿತ್ತು. ಆದರೆ ನನ್ನೊಳಗಿದ್ದ ದುರಾಸೆಯ ಉದ್ಯಮಿ ಈ ಅವಕಾಶವನ್ನು ಕೈಬಿಡಲು ನಿರಾಕರಿಸಿದನು. ತಯಾರಿ ಶುರು ಮಾಡು ಅನಿಲ್. ನಾವು ನಮ್ಮ ಮುಖ್ಯ ಕಚೇರಿಯನ್ನು ಭಾರತಕ್ಕೆ ಬದಲಾಯಿಸುತ್ತೇವೆ. ನನಗೆ ಅಲ್ಲಿನ ಮಾರುಕಟ್ಟೆಯ ಮೇಲೆ ಸಂಪೂರ್ಣ ಹಿಡಿತ ಬೇಕು. ಯಾರು ನಮ್ಮ ಎದುರು ನಿಲ್ಲಬಾರದು ಎಂದು ನಾನು ಮೇಜಿನ ಮೇಲೆ ಕೈಬಡಿಯುತ್ತಾ ನನ್ನ ನಿರ್ಧಾರವನ್ನು ತಿಳಿಸಿದೆ. ತುಂಬಾ ಒಳ್ಳೆಯದು ಸರ್. ನಾನು ಇಂದೇ ಎಲ್ಲಾ ಕಾಗದ ಪತ್ರಗಳ ಕೆಲಸವನ್ನು ಶುರು ಮಾಡುತ್ತೇನೆ. ನಮಗೆ ಅಲ್ಲಿ ಜಾಗ ಮತ್ತು ಹೊಸ ಸಿಬ್ಬಂದಿಯನ್ನು ನೇಮಿಸಿಕೊಳ್ಳಬೇಕಾಗುತ್ತದೆ ಎಂದು ಅನಿಲ್ ಸಂತೋಷದಿಂದ ಹೇಳಿ ಅಲ್ಲಿಂದ ಹೋದನು. ರಾತ್ರಿ ನಾನು ಸೋನಿಯಾಗೆ ನಾವು ಶಾಶ್ವತವಾಗಿ ಭಾರತಕ್ಕೆ ಹೋಗುತ್ತಿದ್ದೇವೆ ಎಂಬ ಸುದ್ದಿಯನ್ನು ತಿಳಿಸಿದೆ. ಆದರೆ ಯಾಕೆ ಅಭಿನವ್? ಇಲ್ಲಿ ಕೆನಡಾದಲ್ಲಿ ನಮಗೆ ಎಷ್ಟು ಅದ್ಭುತವಾದ ಜೀವನ ಶೈಲಿಯಿದೆ. ನಾನು ಅಲ್ಲಿನ ಧೂಳು ಮತ್ತು ಮಣ್ಣಿನಲ್ಲಿ ನನ್ನ ಮಕ್ಕಳನ್ನು ಹೇಗೆ ಇರಿಸಲಿ ಎಂದು ಸೋನಿಯಾ ಸೋಫಾದಿಂದ ಎದ್ದು ತನ್ನ ತೀವ್ರ ಅಸಮಾಧಾನವನ್ನು ವ್ಯಕ್ತಪಡಿಸಿದಳು. ಇದು ಉದ್ಯಮದ ನಿರ್ಧಾರ ಸೋನಿಯಾ. ಅಲ್ಲಿ ನನಗೆ ಸಿಗುವ ಡೀಲ್ಗಳು ನಮ್ಮ ಹಣದಲ್ಲಿ ಬಹಳಷ್ಟು ಏರಿಕೆ ಮಾಡುತ್ತವೆ. ಮತ್ತು ನೀನು ಚಿಂತೆ ಮಾಡಬೇಡ, ನಾವು ಅಲ್ಲಿ ಯಾವುದೋ ಬಡ ಓಣಿಯಲ್ಲಿ ಅಲ್ಲ, ಬದಲಾಗಿ ನಗರದ ಅತ್ಯಂತ ಶ್ರೀಮಂತ ಪಾಷ್ ಪ್ರದೇಶದಲ್ಲಿ ವಾಸಿಸುತ್ತೇವೆ ಎಂದು ನಾನು ಅವಳಿಗೆ ಹಣದ ಆಸೆ ತೋರಿಸಿ ಸುಮ್ಮನಿರಿಸಲು ಪ್ರಯತ್ನಿಸಿದೆ. ನಾವು ಅಲ್ಲಿ ದೊಡ್ಡ ಬಂಗಲೆಯಲ್ಲಿ ವಾಸಿಸುವುದಾದರೆ ಮತ್ತು ನನ್ನ ಕಾರುಗಳು ಇಲ್ಲಿಗಿಂತ ಉತ್ತಮವಾಗಿದ್ದರೆ ನನಗೆ ಯಾವುದೇ ತೊಂದರೆಯಿಲ್ಲ. ಅಷ್ಟಕ್ಕೂ ಸೋನಿಯಾ ಎಷ್ಟು ಅದ್ಭುತ ಜೀವನ ನಡೆಸುತ್ತಿದ್ದಾಳೆ ಎಂದು ನನ್ನ ಸಂಬಂಧಿಕರಿಗೂ ತಿಳಿಯಬೇಕಲ್ಲವೇ ಎಂದು ಅವಳ ಕಣ್ಣುಗಳಲ್ಲಿ ದುರಾಸೆ ಮತ್ತು ಆಡಂಬರದ ಹೊಳಪು ಎದ್ದು ಕಾಣುತ್ತಿತ್ತು. ನಿನಗೆ ಏನು ಬೇಕೋ ಅದು ಸಿಗುತ್ತದೆ. ನಾಳೆಯಿಂದ ನಿನ್ನ ಪ್ಯಾಕಿಂಗ್ ಶುರು ಮಾಡು. ನನಗೆ ಅಲ್ಲಿ ಹೋಗಿ ನನ್ನ ಉದ್ಯಮ ಸಾಮ್ರಾಜ್ಯವನ್ನು ಕಟ್ಟಬೇಕಾಗಿದೆ ಮತ್ತು ನನ್ನ ಹತ್ತಿರ ಸಮಯ ಬಹಳ ಕಡಿಮೆಯಿದೆ ಎಂದು ನಾನು ಬೇಗನೆ ಮಾತನ್ನು ಮುಗಿಸಿ ಮಲಗಲು ಹೋದೆ. ಕೆನಡಾದ ಎಲ್ಲಾ ವ್ಯವಸ್ಥೆಯನ್ನು ಮುಕ್ತಾಯಗೊಳಿಸಲು ವೈಂಡ್ ಅಪ್ ಮತ್ತು ಭಾರತದಲ್ಲಿ ಹೊಸ ಜಾಗವನ್ನು ಖರೀದಿಸಲು ನಮಗೆ 6 ತಿಂಗಳು ಬೇಕಾಯಿತು. ನಾನು ನನ್ನ ಉದ್ಯಮಕ್ಕಾಗಿ ಬಹಳ ದೊಡ್ಡ ಜಾಗವನ್ನು ಖರೀದಿಸಿದೆ ಮತ್ತು ಒಂದು ಅದ್ಭುತವಾದ ಕಚೇರಿಯನ್ನು ನಿರ್ಮಿಸಿದೆ.
ನನ್ನ ಟ್ರಕ್ಗಳು ಈಗ ಭಾರತದ ರಸ್ತೆಗಳಲ್ಲಿ ಓಡಲಾರಂಭಿಸಿದ್ದವು. ನಾನು ನನ್ನ ಕುಟುಂಬಕ್ಕಾಗಿ ಅತ್ಯಂತ ದುಬಾರಿ ಮತ್ತು ಐಷಾರಾಮಿ ಬಂಗಲೆಯನ್ನು ಖರೀದಿಸಿದೆ. ಸಂಪತ್ತಿನ ರಾಶಿ ನನ್ನ ಅಹಂಕಾರವನ್ನು ಆಕಾಶಕ್ಕೆ ಏರಿಸಿತ್ತು. ಪ್ರಪಂಚದ ಪ್ರತಿಯೊಂದು ವಸ್ತುವನ್ನು ನಾನು ಖರೀದಿಸಬಹುದು ಮತ್ತು ಪ್ರತಿಯೊಬ್ಬ ಮನುಷ್ಯ ಈಗ ನನ್ನ ಜೇಬಿನಲ್ಲಿದ್ದಾನೆ ಎಂದು ನನಗನಿಸತೊಡಗಿತ್ತು. ಭಾರತಕ್ಕೆ ಮರಳಿದ ನಂತರ ನನ್ನ ತಂಗಿ ನನ್ನನ್ನು ಭೇಟಿಯಾಗಲು ಬಂದಳು. ಅವಳು ನನ್ನ ಸಂಪತ್ತನ್ನು ಕಣ್ಣರಳಿಸಿ ನೋಡಿದಳು. ಅಣ್ಣ, ನೀವು ಬಹಳ ದೊಡ್ಡ ಮನುಷ್ಯರಾಗಿದ್ದೀರಿ. ಇವರು ನಮ್ಮ ಅಭಿನವ್ ಅಣ್ಣ ಎನ್ನುವುದನ್ನು ನಮಗೆ ನಂಬಲು ಸಾಧ್ಯವಾಗುತ್ತಿಲ್ಲ ಎಂದು ನನ್ನ ತಂಗಿ ನನ್ನ ಡ್ರಾಯಿಂಗ್ ರೂಂನ ಅಲಂಕಾರವನ್ನು ನೋಡುತ್ತಾ ಬಹಳ ಸಂತೋಷದಿಂದ ಹೇಳಿದಳು. ಇದೆಲ್ಲವೂ ನನ್ನ ಪರಿಶ್ರಮದ ಫಲ. ನಾನು ಹಗಲಿರುಳು ಕಷ್ಟಪಟ್ಟಿದ್ದೇನೆ. ಆಗ ಈ ಸ್ಥಾನವನ್ನು ಗಳಿಸಿದ್ದೇನೆ. ಯಾರೂ ನನಗೆ ತಟ್ಟೆಯಲ್ಲಿ ಇಟ್ಟು ಏನನ್ನೂ ಕೊಟ್ಟಿಲ್ಲ ಎಂದು ಅಹಂಕಾರದ ಧ್ವನಿಯಲ್ಲಿ ಅವಳಿಗೆ ಅವಳ ಯೋಗ್ಯತೆಯನ್ನು ನೆನಪಿಸುತ್ತಾ ಉತ್ತರಿಸಿದೆ. ಖಂಡಿತ ಅಣ್ಣ, ನೀವು ನಮಗಾಗಿಯೂ ಬಹಳಷ್ಟು ಮಾಡಿದ್ದೀರಿ. ಈಗ ನೀವು ನಮ್ಮ ಮಕ್ಕಳ ಬಗ್ಗೆಯೂ ಸ್ವಲ್ಪ ಗಮನ ಹರಿಸಿ. ಅವರಿಗೆ ನಿಮ್ಮ ಕಚೇರಿಯಲ್ಲಿ ಯಾವುದಾದರೂ ಕೆಲಸ ಕೊಡಿ ಎಂದು ಅವಳು ತನ್ನ ಸ್ವಾರ್ಥವನ್ನು ತೋರಿಸುತ್ತಾ ಮುಖ್ಯ ವಿಷಯವನ್ನು ಪ್ರಸ್ತಾಪಿಸಿದಳು. ನನ್ನ ಕಚೇರಿಯಲ್ಲಿ ಕೇವಲ ಅರ್ಹತೆಯ ಆಧಾರದ ಮೇಲೆ ಕೆಲಸ ಸಿಗುತ್ತದೆ ಹೊರತು ಶಿಫಾರಸಿನ ಮೇಲಲ್ಲ. ನಿನ್ನ ಮಕ್ಕಳಲ್ಲಿ ಪ್ರತಿಭೆಯಿದ್ದರೆ ಅನಿಲ್ ಅವರೇ ಅವರನ್ನು ನೋಡಿಕೊಳ್ಳುತ್ತಾರೆ. ಈ ಬಗ್ಗೆ ನನ್ನ ಹತ್ತಿರ ಯಾವುದೇ ಮಾತನ್ನು ಆಡಬೇಡ ಎಂದು ನಾನು ಬಹಳ ನಿರ್ದಯವಾಗಿ ಅವಳ ನಿರೀಕ್ಷೆಗಳ ಮೇಲೆ ತಣ್ಣೀರು ಸುರಿದೆ. ಅವಳು ಮುಖ ಸಣ್ಣದು ಮಾಡಿಕೊಂಡಳು. ಆದರೆ ನನ್ನ ಹತ್ತಿರ ಈ ಭಾವನಾತ್ಮಕ ನಾಟಕಗಳಿಗಾಗಿ ಯಾವುದೇ ಸಮಯವಿರಲಿಲ್ಲ. ಸೋನಿಯಾ ಕೂಡ ನನ್ನ ಸಂಬಂಧಿಕರನ್ನು ಕೀಳಾಗಿ ಕಾಣುತ್ತಿದ್ದಳು. ಅಭಿನವ್, ಈ ಜನರನ್ನು ಪ್ರತಿದಿನ ನಮ್ಮ ಮನೆಗೆ ಕರೆಯಬೇಡ. ಅವರ ದರ್ಜೆ ಮತ್ತು ನಮ್ಮ ದರ್ಜೆಯ ನಡುವೆ ಈಗ ಭೂಮಿ ಆಕಾಶದಷ್ಟು ವ್ಯತ್ಯಾಸವಿದೆ. ನನ್ನ ಮನೆಯಲ್ಲಿ ಅವರ ಜನಸಂದಣಿ ನನಗೆ ಸ್ವಲ್ಪವೂ ಇಷ್ಟವಿಲ್ಲ ಎಂದು ಸೋನಿಯಾ ಅವರು ಹೋದ ನಂತರ ಅಸಹ್ಯದಿಂದ ಸೋಫಾದ ಕುಶನನ್ನು ಕೆಲಸದವಳಿಂದ ಬದಲಾಯಿಸುತ್ತಾ ಹೇಳಿದಳು. ನೀನು ಚಿಂತೆ ಮಾಡಬೇಡ. ಅವರಿಗೆ ತಮ್ಮ ಯೋಗ್ಯತೆ ಚೆನ್ನಾಗಿ ಗೊತ್ತು. ಅವರು ಇಲ್ಲಿಗೆ ಅಷ್ಟಾಗಿ ಸುಳಿಯುವುದಿಲ್ಲ. ನೀನು ಈ ವಾರಾಂತ್ಯದ ಪಾರ್ಟಿಯ ಮೇಲೆ ಗಮನಹರಿಸು. ಅದರಲ್ಲಿ ನಾನು ನಗರದ ಎಲ್ಲಾ ದೊಡ್ಡ ಉದ್ಯಮಿಗಳನ್ನು ಕರೆಯುತ್ತಿದ್ದೇನೆ ಎಂದು ನಾನು ನನ್ನ ಕೈಗಡಿಯಾರವನ್ನು ಬಿಚ್ಚುತ್ತಾ ಅವಳಿಗೆ ಸೂಚನೆ ನೀಡಿದೆ. ನನ್ನ ಉದ್ಯಮ ವೇಗವಾಗಿ ಹರಡುತ್ತಿತ್ತು. ನಾನು ಅನೇಕ ಸಣ್ಣ ಕಂಪನಿಗಳನ್ನು ಬ್ಲಾಕ್ಮೇಲ್ ಮಾಡಿ ಮತ್ತು ನನ್ನ ಹಣದ ಬಲದಿಂದ ಖರೀದಿಸಿದೆ. ನನ್ನ ಬಳಿ ಈಗ ದಯೆ ಎಂಬ ವಸ್ತು ಉಳಿದಿರಲಿಲ್ಲ. ನನಗೆ ಕೇವಲ ನನ್ನ ಲಾಭ ಮತ್ತು ನನ್ನ ಕಂಪನಿಯ ಹೆಸರು ಎಲ್ಲಕ್ಕಿಂತ ಮೇಲೆ ಇರಬೇಕು ಎಂಬುದು ಮಾತ್ರ ಬೇಕಿತ್ತು. ಮಾರುಕಟ್ಟೆಯಲ್ಲಿ ನನ್ನ ಹೆಸರು ಭಯದ ಹೆಸರಾಗಿತ್ತು. ಜನರು ನನ್ನನ್ನು ಅಭಿನವ್ ಸಿಂಗ್ ಎಂದು ಗುರುತಿಸುತ್ತಿದ್ದರು. ನನ್ನೊಂದಿಗೆ ಎದುರು ಹಾಕಿಕೊಳ್ಳುವುದೆಂದರೆ ಎಲ್ಲವನ್ನೂ ನಾಶಪಡಿಸಿಕೊಳ್ಳುವುದು ಎಂದರ್ಥವಾಗಿತ್ತು. ನಾನು ನನ್ನ ಯಶಸ್ಸಿನ ಅಮಲಿನಲ್ಲಿ ಎಷ್ಟೊಂದು ಕುರುಡನಾಗಿದ್ದೆ ಎಂದರೆ, ಎತ್ತರಕ್ಕೆ ಏರಿದ ಮೇಲೆ ಕೆಳಕ್ಕೆ ಬೀಳುವುದೂ ಇರುತ್ತದೆ ಮತ್ತು ಪ್ರಕೃತಿಯ ಸೇಡು ಬಹಳ ಭೀಕರವಾಗಿರುತ್ತದೆ ಎಂಬುದು ನನಗೆ ನೆನಪೇ ಇರಲಿಲ್ಲ. ನಾನು ನನ್ನ ಮಕ್ಕಳನ್ನು ಕರೆದುಕೊಂಡು ನಗರದ ಅತ್ಯಂತ ದುಬಾರಿ ಮಾಲ್ಗಳು ಮತ್ತು ದೊಡ್ಡ ದೊಡ್ಡ ರೆಸ್ಟಾರೆಂಟ್ಗಳಿಗೆ ಹೋಗುತ್ತಿದ್ದೆ. ನಾನು ಇಡೀ ಪ್ರಪಂಚವನ್ನೇ ಗೆದ್ದಿದ್ದೇನೆ ಮತ್ತು ಈಗ ಯಾರೂ ನನ್ನನ್ನು ಸೋಲಿಸಲು ಸಾಧ್ಯವಿಲ್ಲ ಎಂದು ನನಗೆ ಅನ್ನಿಸುತ್ತಿತ್ತು. ನನ್ನ ಗತಕಾಲದ ಎಲ್ಲಾ ಪಾತ್ರಗಳು ನನ್ನ ಮೆದುಳಿನಿಂದ ಅಳಿಸಿ ಹೋಗಿದ್ದವು. ಆದರೆ ಪ್ರಕೃತಿಯೂ ನನ್ನ ಅಹಂಕಾರವನ್ನು ಮುರಿಯಲು ಒಂದು ಅಂತಹ ಜಾಲವನ್ನು ಹೆಣೆದಿತ್ತು. ಅದರ ಬಗ್ಗೆ ನನಗೆ ಕಿಂಚಿತ್ತೂ ಸುಳಿವಿರಲಿಲ್ಲ. ಇಂಡಿಯಾದಲ್ಲಿ ನನ್ನ ವ್ಯವಹಾರವು ದಿನದಿಂದ ದಿನಕ್ಕೆ ಅಭೂತಪೂರ್ವ ಪ್ರಗತಿ ಕಾಣುತ್ತಿತ್ತು. ನನ್ನ ಸಂಪತ್ತು ಮತ್ತು ಅಧಿಕಾರದ ಅಮಲು ನನ್ನನ್ನು ಸಂಪೂರ್ಣವಾಗಿ ಕುರುಡನನ್ನಾಗಿ ಮಾಡಿತ್ತು. ಒಂದು ಭಾನುವಾರದ ಸಂಜೆ ನಾನು ಸೋನಿಯಾ ಮತ್ತು ಮಕ್ಕಳನ್ನು ಸುಟ್ಟಾಡಿಸಲು ನಗರದ ಅತ್ಯಂತ ಸುಂದರವಾದ ಪಾರ್ಕಿಗೆ ಕರೆದುಕೊಂಡು ಹೋದೆ. ಮಕ್ಕಳು ಆಟಪಾಠಗಳಲ್ಲಿ ಮಗ್ನರಾಗಿದ್ದರು ಮತ್ತು ಸೋನಿಯಾ ತನ್ನ ಹೊಸ ಡೈಮಂಡ್ ಸೆಟ್ ಧರಿಸಿ ಸಾಕಷ್ಟು ಸೆಲ್ಫಿಗಳನ್ನು ತೆಗೆದುಕೊಳ್ಳುತ್ತಿದ್ದಳು. ಮಕ್ಕಳಿಗೆ ಈ ಎಲ್ಲಾ ಆಟಗಳನ್ನು ಆಡಿಸಿದ ನಂತರ ನಾವೇನಾದರೂ ತಿನ್ನಲು ಹೋಗೋಣ, ನನಗೆ ತುಂಬಾ ಹಸಿವಾಗುತ್ತಿದೆ ಎಂದು ಸೋನಿಯಾ ಬಹಳ ನಾಜೂಕಿನಿಂದ ಹೇಳಿದಳು. ಸರಿ, ನೀನು ಚಿಂತಿಸಬೇಡ. ಇಲ್ಲಿ ಹತ್ತಿರದಲ್ಲೇ ಈ ನಗರದ ಅತ್ಯಂತ ದುಬಾರಿ ಮತ್ತು ಪ್ರಸಿದ್ಧ ರೆಸ್ಟಾರೆಂಟ್ ಇದೆ. ನಾವು ಅಲ್ಲಿಗೇ ಹೋಗೋಣ. ನಾನು ಈಗಾಗಲೇ ಟೇಬಲ್ ಬುಕ್ ಮಾಡಿಸಿದ್ದೇನೆ ಎಂದು ನಾನು ಅಹಂಕಾರದಿಂದ ಉತ್ತರಿಸಿದೆ. ಅದಂತೂ ಸರಿ, ಆದರೆ ಮಕ್ಕಳನ್ನು ಆ ಕಡೆಗೆ ಹೋಗಲು ಬಿಡಬೇಡಿ. ನೋಡಿ, ಅಲ್ಲಿ ಎಷ್ಟು ಗಲೀಜಾಗಿದೆ ಮತ್ತು ಅಲ್ಲಿ ಎದುರಿಗೆ ನೋಡಿ, ಎಂತಹ ವಿಚಿತ್ರವಾದ ಮಹಿಳೆ ಕುಳಿತಿದ್ದಾಳೆ ಎಂದು ಸೋನಿಯಾ ಮೂಗು ಮುರಿಯುತ್ತಾ ಇಶಾರೆ ಮಾಡಿದಳು. ನನ್ನ ದೃಷ್ಟಿ ಆ ಕಡೆಗೆ ಹೋದಾಗ ನನ್ನ ಹೆಜ್ಜೆಗಳು ಅಲ್ಲಿಯೇ ಸ್ತಬ್ಧವಾದವು. ಒಂದು ಗಲೀಜು ಸೀರೆಯಲ್ಲಿ ಸುತ್ತುಕೊಂಡಿದ್ದ ಒಬ್ಬ ಮಹಿಳೆ ಸಣ್ಣ ಗಾಡಿಯ ಮೇಲೆ ಕಡಲೆಕಾಯಿ ಮಾರುತ್ತಿದ್ದಳು. ಅವಳು ಬೇರೆ ಯಾರೂ ಆಗಿರಲಿಲ್ಲ, ಬದಲಿಗೆ ನನ್ನ ಮೊದಲ ಹೆಂಗತಿ ಆಶಾಳಾಗಿದ್ದಳು. ನನ್ನ ಕಣ್ಣುಗಳಲ್ಲಿ ಆಶ್ಚರ್ಯ ಮತ್ತು ನಂತರ ಒಂದು ಕ್ರೂರ ಹೊಳಪು ಮೂಡಿತು. ಭಗವಂತ ಅವಳಿಗೆ ಅವಳ ಪಾಪಗಳಿಗೆ ಹೇಗೆ ಶಿಕ್ಷೆ ನೀಡಿದ್ದಾನೆ ಎಂದು ನಾನು ಯೋಚಿಸಿದೆ. ನೀನು ಮಕ್ಕಳನ್ನು ಕರೆದುಕೊಂಡು ಕಾರಿನ ಕಡೆಗೆ ಹೋಗು, ನಾನು ಈಗಲೇ ಬರುತ್ತೇನೆ
ಎಂದು ನಾನು ಸೋನಿಯಾಳಿಗೆ ಹೇಳಿ ಆ ಗಾಡಿಯ ಕಡೆಗೆ ಹೋದೆ. ನಾನು ಆಶಾಳ ಎದುರಿಗೆ ಹೋಗಿ ನಿಂತೆ. ಅವಳು ತಲೆ ಎತ್ತಿ ನನ್ನ ಕಡೆ ನೋಡಿದಾಗ ಅವಳ ಕೈಗಳು ನಡುಗತೊಡಗಿದವು. ಹೇಗಿದ್ದೀಯಾ ಚಾರಿತ್ರ್ಯಹೀನ ಹೆಂಗಸೆ? ಭಗವಂತ ಕೊನೆಗೂ ನಿನಗೆ ನಿನ್ನ ಯೋಗ್ಯತೆಯನ್ನು ತೋರಿಸಿಕೊಟ್ಟನಲ್ಲವೇ? ಇಂದು ನೀನು ಬೀದಿಗಳಲ್ಲಿ ಕಡಲೆಕಾಯಿ ಮಾರಲು ಮಜ್ಬೂರಾಗಿದ್ದೀಯಾ? ನೀನು ನನ್ನ ಮನೆಯಲ್ಲಿ ಏನು ಮಾಡಿದ್ದೀಯೋ ಇದೆಲ್ಲವೂ ಅದರದ್ದೇ ಫಲ ಎಂದು ನಾನು ಬಹಳ ದ್ವೇಷದಿಂದ ಅವಳನ್ನು ನೋಡುತ್ತಾ ಸುರಿಯತೊಡಗಿದೆ. ಚಾರಿತ್ರ್ಯಹೀನ ಹೆಂಗಸು ಎನ್ನುತ್ತಾ ನಾನು ನನ್ನ ಜೇಬಿನಿಂದ ಹಣ ತೆಗೆದು ಅವಳ ಮುಖದ ಮೇಲೆ 500 ರೂಪಾಯಿ ಎಸೆದೆ. ಅವಳ ಕಣ್ಣುಗಳಲ್ಲಿ ನೀರು ತುಂಬಿ ಬಂತು. ಬಹುಶಃ ಅವಳಿಗೆ ತನ್ನ ಮೇಲೆ ಹೊರಿಸಲಾದ ಚಾರಿತ್ರ್ಯಹೀನತೆಯ ಕಲೆಗಾಗಿ ದುಃಖವಾಗುತ್ತಿರಬಹುದು. ಅಥವಾ ನಾನು ಅವಳ ಕಡೆಗೆ ಎಸೆದ 500 ರೂಪಾಯಿಯ ನೋಟು ಅವಳಿಗೆ ಭಿಕ್ಷೆಯಂತೆ ಅನ್ನಿಸಿ ನೋವುಂಟು ಮಾಡಿರಬಹುದು. ಅವಳು ನನಗೆ ಮರುಮಾತನಾಡಲಿಲ್ಲ ಮತ್ತು ಸುಮ್ಮನೆ ತನ್ನ ಕಣ್ಣೀರನ್ನು ಒರೆಸಿಕೊಂಡಳು. ನಾನು ಒಂದು ಗೆಲುವಿನ ನಗೆ ಮತ್ತು ಅಹಂಕಾರದ ನಗೆಯೊಂದಿಗೆ ನನ್ನ ಮಕ್ಕಳು ಮತ್ತು ಹೆಂಡತಿಯನ್ನು ಕರೆದುಕೊಂಡು ಅಲ್ಲಿಂದ ಬಂದೆ. ಈ ಘಟನೆ ನಡೆದು ಹಲವು ವರ್ಷಗಳು ಕಳೆದವು ಮತ್ತು ಇಲ್ಲಿ ಇಂಡಿಯಾದಲ್ಲಿ ನನ್ನ ಉದ್ಯಮ ಬಹಳ ಚೆನ್ನಾಗಿ ನಡೆಯುತ್ತಿತ್ತು. ಆದರೆ ನನಗೆ ಅದನ್ನು ಇನ್ನಷ್ಟು ಬೆಳೆಸಬೇಕಿತ್ತು. ನಗರದ ಅತಿದೊಡ್ಡ ಲಾಜಿಸ್ಟಿಕ್ ಮತ್ತು ಸಪ್ಲೈ ಚೈನ್ ಕಂಪನಿಯೊಂದಿಗೆ ನನ್ನದೊಂದು ಬಹಳ ಮುಖ್ಯವಾದ ಸಭೆಯಿತ್ತು. ಇದು ಕೋಟಿಗಟ್ಟಲೆ ವ್ಯವಹಾರದ ಒಪ್ಪಂದ. ಒಂದು ವೇಳೆ ಈ ಡೀಲ್ ನನ್ನ ಕೈಗೆ ಸಿಕ್ಕರೆ ನನಗೆ ಕೋಟ್ಯಾಂತರ ರೂಪಾಯಿ ಲಾಭವಾಗುತ್ತಿತ್ತು ಮತ್ತು ನನ್ನ ಕಂಪನಿಯ ಹೆಸರು ಇಡೀ ದೇಶದಲ್ಲೇ ಸದ್ದು ಮಾಡುತ್ತಿತ್ತು. ನಾನು ಆ ಕಂಪನಿಯ ಸಿಇಒ ಅವರನ್ನು ಭೇಟಿ ಮಾಡಲು ಹೆಡ್ ಆಫೀಸ್ಗೆ ತಲುಪಿದಾಗ ರಿಸೆಪ್ಷನ್ನಲ್ಲಿ ನನಗೆ ಸ್ವಲ್ಪ ಸಮಯ ಕಾಯುವಂತೆ ಹೇಳಲಾಯಿತು. ಸ್ವಲ್ಪ ಸಮಯದ ನಂತರ ಒಂದು ಮಧ್ಯಮ ವಯಸ್ಕರು ಮತ್ತು ಆತ್ಮವಿಶ್ವಾಸದಿಂದ ತುಂಬಿದ ವ್ಯಕ್ತಿ ನನ್ನ ಬಳಿ ಬಂದರು. ಅಭಿನವ್ ಸಿಂಗ್, ನಾನು ಈ ಕಂಪನಿಯ ಚೇರ್ಮನ್. ನನ್ನ ಹೆಸರು ರಾಜೇಶ್ ಮಲ್ಲಿಕ್ ಎಂದು ಅವರು ತಮ್ಮ ಪರಿಚಯ ಮಾಡಿಸಿಕೊಡುತ್ತಾ ಹೇಳಿದರು. ಜಿ ರಾಜೇಶ್ ಸಾಹೇಬರೇ, ನಿಮ್ಮನ್ನು ಭೇಟಿ ಮಾಡಿ ತುಂಬಾ ಸಂತೋಷವಾಯಿತು. ನಮ್ಮ ಇಂದಿನ ಸಭೆಯೂ ಬಹಳ ಯಶಸ್ವಿಯಾಗಲಿದೆ ಎಂದು ನಾನು ನಂಬುತ್ತೇನೆ ಎಂದು ನಾನು ಉದ್ಯಮಿಯ ನಗೆಯೊಂದಿಗೆ ಉತ್ತರಿಸಿದೆ. ನನಗೂ ಅದೇ ನಂಬಿಕೆಯಿದೆ. ಆದರೆ ಮೀಟಿಂಗ್ ರೂಮ್ಗೆ ಹೋಗುವ ಮೊದಲು ನಾನು ನಿಮಗೆ ಒಂದು ವಿಷಯ ನೆನಪಿಸಲು ಬಯಸುತ್ತೇನೆ. ನಿಮಗೆ ಇದು ನೆನಪಿದೆಯಾ? ವರ್ಷಗಳ ಹಿಂದೆ ನಿಮಗೆ ಒಬ್ಬ ಅಪರಿಚಿತ ವ್ಯಕ್ತಿಯಿಂದ ಫೋನ್ ಕರೆ ಬಂದಿತ್ತು. ಅವರು ಹೇಳಿದ್ದರು, ನಿಮ್ಮ ಅಹಂಕಾರ ಮಣ್ಣು ಪಾಲಾಗಲಿದೆ ಮತ್ತು ನಿಮ್ಮ ಕೈಯಲ್ಲಿದ್ದ ದಾರ ಈಗ ಬೇರೆಯವರ ಕೈಗೆ ಸೇರಲಿದೆ ಎಂದು. ಇದನ್ನು ಕೇಳಿದ ತಕ್ಷಣ ನನ್ನ ಪಾದದ ಕೆಳಗಿನ ನೆಲವೇ ಕುಸಿದಂತಾಯಿತು. ನನ್ನ ಹಲವು ರಾತ್ರಿಗಳ ನಿದ್ದೆ ಹಾರಿಸಿದ್ದ ಆ ಕರೆ ಇಂದು ಅದರ ರಹಸ್ಯ ಬಯಲಾಗಲಿತ್ತು. ಆ ಕರೆ ಮಾಡಿದ್ದು ನೀವೇನಾ? ಆದರೆ ಯಾಕೆ? ನಿಮಗೂ ನನಗೂ ಏನು ಸಂಬಂಧ ರಾಜೇಶ್ ಅವರೇ? ನಾನು ಗಾಬರಿಯಿಂದ ಕೇಳಿದೆ. ಹೌದು, ಆ ಕರೆ ಮಾಡಿದ್ದು ನಾನೇ. ಏಕೆಂದರೆ ನಿಮ್ಮ ಅದೆಷ್ಟ ಬೆಲೆ ಬಾಳುವ ಮತ್ತು ಮುಗ್ಧ ಹೆಂಡತಿಯನ್ನು ಕೇವಲ ಅನುಮಾನದ ಆಧಾರದ ಮೇಲೆ ನೀವು ಬೀದಿಗೆ ತಳ್ಳಿದ್ದೀರಿ. ಇಂದು ನೀವು ನಿಮ್ಮ ಅದೇ ಗತಕಾಲವನ್ನು ಎದುರಿಸಲಿದ್ದೀರಿ. ಹೋಗಿ, ಒಳಗೆ ಸಿಇಒ ನಿಮಗಾಗಿ ಕಾಯುತ್ತಿದ್ದಾರೆ. ಅವರೇ ಈ ಕೋಟಿಗಟ್ಟಲೆ ವ್ಯವಹಾರದ ಬಗ್ಗೆ ತೀರ್ಮಾನ ತೆಗೆದುಕೊಳ್ಳುತ್ತಾರೆ. ರಾಜೇಶ್ ಮಲ್ಲಿಕ್ ಸಾಹೇಬರು ಇಷ್ಟು ಹೇಳಿ ಅಲ್ಲಿಂದ ಹೊರಟು ಹೋದರು ಮತ್ತು ನಾನು ಬೆವರುತ್ತಾ ಅಲ್ಲಿಯೇ ನಿಂತುಬಿಟ್ಟೆ. ನನ್ನ ಮೆದುಳಿನಲ್ಲಿ ಒಂದು ಬಿರುಗಾಳಿ ಏಳತೊಡಗಿತು. ನಾನು ನಡುಗುವ ಹೆಜ್ಜೆಗಳೊಂದಿಗೆ ಸಿಇಒ ಕಚೇರಿಯತ್ತ ಸಾದೆ. ಬಾಗಿಲಿನ ಹತ್ತಿರ ತಲುಪಿದಾಗ ನೇಮ್ಪ್ಲೇಟ್ ಮೇಲೆ ಬರೆದಿದ್ದ ಹೆಸರನ್ನು ಓದುತ್ತಿದ್ದಂತೆಯೇ ನನ್ನ ಕಾಲ ಕೆಳಗಿನ ನೆಲ ಕುಸಿಯಿತು. ಅದರ ಮೇಲೆ ಸುವರ್ಣ ಅಕ್ಷರಗಳಲ್ಲಿ ಮಿಸೆಸ್ ಆಶಾ ಅಭಿನವ್ ಸಿಂಗ್ ಎಂದು ಬರೆಯಲಾಗಿತ್ತು. ನಾನು ನನ್ನ ಮೆದುಳಿಗೆ ಒಂದು ಪೆಟ್ಟು ನೀಡಿ ಹೇಳಿಕೊಂಡೆ, ಇಲ್ಲ, ಇದು ಅವಳಾಗಿರಲು ಸಾಧ್ಯವಿಲ್ಲ. ಅಂತಹ ಸಾಮಾನ್ಯ ಬಡ ಹೆಂಗಸು ಇಷ್ಟು ದೊಡ್ಡ ಕಂಪನಿಯ ಸಿಇಒ ಆಗಲು ಹೇಗೆ ತಾನೇ ಸಾಧ್ಯ? ಅವಳು ರಸ್ತೆಯಲ್ಲಿ ಕಡಲೆಕಾಯಿ ಮಾರುತ್ತಿದ್ದಳಲ್ಲವೇ? ಅಭಿನವ್ ಸಿಂಗ್ ಮತ್ತು ಆಶಾ ಎಂಬ ಹೆಸರುಗಳು ಇನ್ನೂ ಬಹಳಷ್ಟು ಜನರಿಗೆ ಇರಬಹುದು. ಇದು ಕೇವಲ ಕಾಕತಾಳೀಯ ಎಂದು ನಾನು ನನಗೆ ನಾನೇ ಸಮಾಧಾನಪಡಿಸಿಕೊಂಡೆ. ಆದರೆ ನಾನು ಒಳಗೆ ಹೋದ ತಕ್ಷಣ ಒಬ್ಬ ಗಂಭೀರವಾದ ಮಹಿಳೆ ಕುರ್ಚಿಯ ಮೇಲೆ ಕುಳಿತಿದ್ದರು. ಅವರು ಬೇರೆ ಯಾರೂ ಅಲ್ಲ, ಬದಲಾಗಿ ನನ್ನ ಮೊದಲ ಪತ್ನಿ ಆಶಾರೇ ಆಗಿದ್ದರು. ನಾನು ಹೌಹಾರಿ ಹೋದೆ. ನನ್ನೆಲ್ಲಾ ಅಹಂಕಾರ ಒಂದೇ ಕ್ಷಣದಲ್ಲಿ ಚೂರುಚೂರಾಯಿತು. ಯಾವ ಹೆಣ್ಣನ್ನು ನಾನು ತಿರಸ್ಕರಿಸಿದ್ದೆನೋ ಇಂದು ಅವಳೇ ನನ್ನ ಹಣೆಬರಹದ ತೀರ್ಪು ನೀಡಲಿದ್ದಳು. ಬನ್ನಿ ಮಿಸ್ಟರ್ ಅಭಿನವ್ ಸಿಂಗ್, ಕುಳಿತುಕೊಳ್ಳಿ. ನಾವು ಈಗ ನಿಮ್ಮ ಪ್ರೆಸೆಂಟೇಷನ್ ಆರಂಭಿಸೋಣ ಎಂದು ಅವಳು ಹೇಳಿದಳು. ಅವಳ ಧ್ವನಿಯಲ್ಲಿ ಅತೀವ ಆತ್ಮವಿಶ್ವಾಸ ಮತ್ತು ವೃತ್ತಿಪರತೆ ಎದ್ದು ಕಾಣುತ್ತಿತ್ತು. ಆಶಾ, ನೀನು ಇಲ್ಲಿ ಈ ಕುರ್ಚಿಯ ಮೇಲೆ? ನನಗೆ ನಂಬಲೇ ಸಾಧ್ಯವಾಗುತ್ತಿಲ್ಲ. ನನ್ನ ಬಾಯಿಂದ ಬಹಳ ಕಷ್ಟಪಟ್ಟು ಈ ಮಾತುಗಳು ಹೊರಬಂದವು. ಈ ಕಚೇರಿಯಲ್ಲಿ ನನ್ನ ಹೆಸರು ಮಿಸೆಸ್ ಆಶಾ ಅಭಿನವ್ ಸಿಂಗ್ ಮತ್ತು ನಾನು ಈ ಕಂಪನಿಯ ಚೀಫ್ ಎಕ್ಸಿಕ್ಯೂಟಿವ್ ಆಫೀಸರ್. ನಾವು ವೈಯಕ್ತಿಕ ವಿಷಯಗಳ ಬಗ್ಗೆ ಮಾತನಾಡದಿರುವುದು ಮತ್ತು ನಿಮ್ಮ ಕಂಪನಿಯ ಫೈಲ್ ಅನ್ನು ನಮ್ಮ ಮುಂದೆ ಇಡುವುದು ಉತ್ತಮ ಎಂದು ಅವಳು ಬಹಳ ತಣ್ಣನೆಯ ಮತ್ತು ಕಠಿಣವಾದ ಧ್ವನಿಯಲ್ಲಿ ನನ್ನನ್ನು ತಡೆದಳು. ಅವಳು ಈ ಮೀಟಿಂಗ್ನಲ್ಲಿ ಪ್ರತಿಯೊಂದು ವಿಷಯವನ್ನು ಎಷ್ಟು ಚೆನ್ನಾಗಿ ಪ್ರೆಸೆಂಟ್ ಮಾಡುತ್ತಿದ್ದಳೆಂದರೆ ಮತ್ತು ವ್ಯವಹಾರದ ಮೇಲೆ ಅವಳ ಹಿಡಿತ ಎಷ್ಟು ಅದ್ಭುತವಾಗಿತ್ತೆಂದರೆ ಅವಳನ್ನು ನೋಡಿ ನಾನು ಬಹಳ ಬೆಲೆಬಾಳುವ ವ್ಯಕ್ತಿಯನ್ನು ಕಳೆದುಕೊಂಡಿದ್ದೇನೆ ಎಂದು ಮೊದಲ ಬಾರಿಗೆ ನನಗನಿಸಿತು. ಅವಳ ಶೈಲಿ ಮತ್ತು ತಿಳುವಳಿಕೆ ನನ್ನನ್ನು ಒಳಗಿನಿಂದ ಚುಚ್ಚುತ್ತಿತ್ತು.
ಈಗ ಅವಳು ನನಗೆ ಯಾವುದೇ ಕಾರಣಕ್ಕೂ ಈ ಡೀಲ್ ನೀಡುವುದಿಲ್ಲ ಮತ್ತು ತನ್ನ ಹಳೆಯ ಸೇಡನ್ನು ಖಂಡಿತವಾಗಿ ತೀರಿಸಿಕೊಳ್ಳುತ್ತಾಳೆ ಎಂದು ನಾನು ಭಾವಿಸಿದ್ದೆ. ಆದರೆ ಅವಳು ಎಲ್ಲಾ ವಿಷಯಗಳನ್ನು ಗಮನದಲ್ಲಿಟ್ಟುಕೊಂಡು ಡೀಲ್ ಅನ್ನು ನನ್ನೊಂದಿಗೆ ಫೈನಲ್ ಮಾಡಿದಳು ಮತ್ತು ನಮ್ಮ ಡೀಲ್ ಮೇಲೆ ಸಹಿಯನ್ನು ಹಾಕಿದಳು. ಇಡೀ ಮೀಟಿಂಗ್ನಲ್ಲಿ ಅವಳು ನನ್ನನ್ನು ಪರಿಚಯವೇ ಇಲ್ಲದವನಂತೆ ಸಂಪೂರ್ಣವಾಗಿ ನಿರ್ಲಕ್ಷಿಸಿದಳು. ಈ ವಿಷಯ ನನ್ನ ರಾತ್ರಿಯ ನಿದ್ರೆಯನ್ನು ಕಸಿದುಕೊಂಡಿತ್ತು. ನಾನು ಯಾವಾಗಲೂ ಅವಳ ಬಗ್ಗೆಯೇ ಯೋಚಿಸುತ್ತಿದ್ದೆ. ನಂತರ ಒಂದು ದಿನ ಮಾರುಕಟ್ಟೆಯಲ್ಲಿ ನಾನು ಒಂದು ಮಗುವನ್ನು ನೋಡಿದೆ. ಅದನ್ನು ನೋಡಿದ ತಕ್ಷಣ ನಾನು ಇದ್ದ ಜಾಗದಲ್ಲೇ ಮರಗಟ್ಟಿ ನಿಂತುಬಿಟ್ಟೆ, ಏಕೆಂದರೆ ಆ ಮಗು ಹೂಬಹು ನನ್ನಂತೆಯೇ ಇತ್ತು. ಅವನ ಕಣ್ಣುಗಳು, ಮುಖ ಮತ್ತು ನಡೆಯುವ ಶೈಲಿ ಅಕ್ಷರಶಃ ನನ್ನ ಬಾಲ್ಯದ ಚಿತ್ರದಂತಿತ್ತು. ನಾನು ಒದ್ದಾಡತೊಡಗಿದೆ. ನನ್ನ ಹೃದಯ ಬಾಯಿಗೆ ಬಂದಂತಾಯಿತು. ನಾನು ಆ ಮಗುವಿನ ಹತ್ತಿರ ಹೋಗಿ ಅವನನ್ನು ಹಿಡಿಯಲು ಹೋದಾಗ ಆಶಾ ತಕ್ಷಣವೇ ನನ್ನ ಕೈಯಿಂದ ಆ ಮಗುವಿನ ಕೈಯನ್ನು ಬಿಡಿಸಿದಳು. ಇವನನ್ನು ಮುಟ್ಟುವ ಧೈರ್ಯ ಮಾಡಬೇಡ ಅಭಿನವ್ ಸಿಂಗ್. ನನ್ನ ಮಗನಿಂದ ದೂರವಿರು ಎಂದು ಅವಳ ಧ್ವನಿಯಲ್ಲಿ ಸಿಂಹಿಣಿಯಂತಹ ಅಬ್ಬರವತ್ತು. ಆಶಾ, ದೇವರಿಗಾಗಿ ನನಗೆ ಹೇಳು, ಇವನು ನನ್ನ ಮಗನೇ? ಇವನು ಅಕ್ಷರಶಃ ನನ್ನಂತೆಯೇ ಇದ್ದಾನೆ ಎಂದು ನಾನು ಅವಳ ಮುಂದೆ ಗೋಗರೆದೆ. ಅವಳು ಬಹಳ ದ್ವೇಷದಿಂದ ನನ್ನನ್ನು ನೋಡಿ ಹೇಳತೊಡಗಿದಳು, ಹೌದು, ಯಾವ ಮಗುವಿನ ಕಾರಣಕ್ಕಾಗಿ ನೀನು ನನ್ನ ಮೇಲೆ ಆರೋಪ ಹೊರಿಸಿ ಮನೆಯಿಂದ ಹೊರಹಾಕಿದ್ದೆಯೋ ಅದೇ ಮಗು ಇವನು. ನೀನು ಮತ್ತು ನಿನ್ನ ತಾಯಿ ಇವನನ್ನು ಅಕ್ರಮ ಸಂತಾನ ಎಂದು ಕರೆದಿದ್ದಿರಿ. ಹಾಗಾದರೆ ಇಂದು ನಿನಗೆ ಇವನಲ್ಲಿ ನಿನ್ನ ಮುಖ ಹೇಗೆ ಕಾಣಿಸುತ್ತಿದೆ? ನನ್ನನ್ನು ಕ್ಷಮಿಸು ಆಶಾ, ನನ್ನಿಂದ ಬಹಳ ದೊಡ್ಡ ತಪ್ಪಾಗಿದೆ. ನಿನ್ನ ವಿವರಣೆಯನ್ನು ಕೇಳಿಸಿಕೊಳ್ಳದೆಯೇ ನಾನು ನಿನ್ನ ಮೇಲೆ ಅನ್ಯಾಯ ಮಾಡಿದೆ. ನಾನು ನಿನ್ನ ಮತ್ತು ನನ್ನ ಈ ಮುಗ್ಧ ಮಗುವಿನ ಅಪರಾಧಿಯಾಗಿದ್ದೇನೆ. ನನ್ನ ಕಣ್ಣುಗಳಿಂದ ನೀರು ಹರಿಯತೊಡಗಿತು ಮತ್ತು ನಾನು ಅವಳ ಮುಂದೆ ಕೈಮುಗಿದು ನಿಂತುಕೊಂಡೆ. ನಿಮ್ಮೊಂದಿಗೆ ಕೇವಲ ನನ್ನ ಕಂಪನಿ ಡೀಲ್ ಮಾಡಿದೆ ಅಷ್ಟೇ. ಅದರ ಅರ್ಥ ನೀವು ನಮ್ಮೊಂದಿಗೆ ಸಂಬಂಧವನ್ನು ಬೆಳೆಸಬಹುದು ಎಂದಲ್ಲ. ನನ್ನ ಮತ್ತು ನಿಮ್ಮ ಸಂಬಂಧ ಅಂದೇ ಮುಗಿದು ಹೋಗಿದೆ. ಯಾವ ದಿನ ನೀವು ನನ್ನನ್ನು ಅನಾಥೆಯಾಗಿ ಅಲೆಯಲು ಬಿಟ್ಟಿದ್ದಿರೋ ಅಂದೇ. ಅವಳು ಬಹಳ ಕಠಿಣ ಧ್ವನಿಯಲ್ಲಿ ಖಡಾಖಡಿಯಾಗಿ ಉತ್ತರಿಸಿದಳು. ಒಂದು ವೇಳೆ ನೀನು ನನ್ನನ್ನು ಇಷ್ಟೊಂದು ದ್ವೇಷಿಸುವುದಾದರೆ ಇಂದಿಗೂ ನಿನ್ನ ಹೆಸರಿನ ಜೊತೆ ನನ್ನ ಹೆಸರನ್ನು ಏಕೆ ಬರೆಯುತ್ತಿದ್ದೀಯಾ? ನೀನು ಇಂದಿಗೂ ಮಿಸಸ್ ಆಶಾ ಅಭಿನವ್ ಸಿಂಗ್ ಎಂದು ಏಕೆ ಕರೆಸಿಕೊಳ್ಳುತ್ತಿದ್ದೀಯಾ? ನಾನು ಅಳುತ್ತಾ ನನ್ನ ಕೊನೆಯ ಪ್ರಶ್ನೆಯನ್ನು ಕೇಳಿದೆ. ಅವಳು ಒಂದು ಕ್ಷಣ ನಿಂತಳು. ಅವಳ ಕಣ್ಣುಗಳಲ್ಲಿ ಒಂದು ವಿಚಿತ್ರವಾದ ಹೊಳಪು ಮೂಡಿತು ಮತ್ತು ಅವಳು ಹೇಳತೊಡಗಿದಳು, ಏಕೆಂದರೆ ಈ ಹೆಸರಿನ ಆಸರೆಯಲ್ಲೇ ನಾನು ಇಡೀ ಜೀವನ ಕಳೆದಿದ್ದೇನೆ. ಈ ಸಮಾಜದ ಕ್ರೌರ್ಯ ಮತ್ತು ಮೃಗಗಳಿಂದ ಬಚಾವಾಗಲು. ರಾಜೇಶ್ ಮಲಿಕ್ ಅವರಂತಹ ಒಳ್ಳೆಯ ಮನುಷ್ಯನ ಕಂಪನಿಯಲ್ಲಿ ಒಂದು ಗೌರವಾನ್ವಿತ ಸ್ಥಾನವನ್ನು ಪಡೆಯಲು ನಾನು ನನ್ನ ಪತಿಯ ಹೆಸರನ್ನು ಗುರಾಣಿಯಾಗಿ ಮಾಡಿಕೊಂಡಿದ್ದೆ ಮತ್ತು ಇನ್ನು ಮುಂದೆಯೂ ನಾನು ಹೀಗೆಯೇ ಬದುಕುತ್ತೇನೆ. ನನಗೆ ಈಗ ನಿನ್ನ ಅವಶ್ಯಕತೆಯಿಲ್ಲ. ನಾನು ಅವಳ ಕಾಲಿಗೆ ಬಿದ್ದು ಕ್ಷಮೆಯಾಚಿಸಿದೆ. ನಾನು ಅತ್ತು ಈಗ ನಾನು ಬದಲಾಗಿದ್ದೇನೆ ಎಂದು ಅವಳಿಗೆ ನಂಬಿಸಲು ಪ್ರಯತ್ನಿಸಿದೆ. ಅಭಿನವ್, ನಾನು ನಿನ್ನನ್ನು ಕ್ಷಮಿಸಿದ್ದೇನೆ, ಏಕೆಂದರೆ ನಾನು ನನ್ನ ಮನಸ್ಸಿನಲ್ಲಿ ದ್ವೇಷದ ಹೊರೆಯನ್ನು ಹೊತ್ತು ಬದುಕಲಾರೆ. ಆದರೆ ನಾನು ನಿನ್ನ ಹತ್ತಿರ ಎಂದಿಗೂ ಮರಳಿ ಬರುವುದಿಲ್ಲ. ಒಮ್ಮೆ ಮುರಿದು ಹೋದ ನಂಬಿಕೆ ಮತ್ತೆ ಎಂದಿಗೂ ಒಂದಾಗುವುದಿಲ್ಲ ಎಂದು ಅವಳು ಹೇಳಿ ತನ್ನ ಮಗನ ಕೈ ಹಿಡಿದು ಅಲ್ಲಿಂದ ಹೊರಟು ಹೋದಳು. ಮೂಲ ಪಠ್ಯದ ಯಾವುದೇ ಭಾಗವನ್ನು ಬಿಡದೆ ಪೂರ್ಣವಾಗಿ ಅನುವಾದಿಸಲಾಗಿದೆ. ಇಂದು ಅವಳು ಅದೇ ಕಂಪನಿಯ ಸಿಇಒ ಆಗಿದ್ದಾಳೆ. ಕಂಪನಿಯ ಮಾಲೀಕರು ಅವಳ ಮೇಲೆ ಬಹಳ ನಂಬಿಕೆ ಇಟ್ಟಿದ್ದಾರೆ ಮತ್ತು ಅವಳನ್ನು ತನ್ನ ಸ್ವಂತ ಮಗಳಂತೆಯೇ ಕಾಣುತ್ತಾರೆ. ರಾಜೇಶ್ ಸಾಹೇಬರು ಅಂದು ಪಾರ್ಕ್ನಲ್ಲಿ ಆಷಾಢ ಜೊತೆಗಿನ ನನ್ನ ಅಸಭ್ಯ ವರ್ತನೆಯನ್ನು ನೋಡಿದ ನಂತರ ಆಷಾಢ ದಯನೀಯ ಸ್ಥಿತಿಯನ್ನು ಕಂಡು ಮೊದಲು ಅವಳಿಗೆ ತಮ್ಮ ಕಂಪನಿಯಲ್ಲಿ ಒಂದು ಸಣ್ಣ ಕೆಲಸ ನೀಡಿದ್ದರು ಮತ್ತು ನಂತರ ಅವಳ ಅರ್ಹತೆಯೇ ಅವಳನ್ನು ಆ ಉನ್ನತ ಸ್ಥಾನಕ್ಕೆ ತಲುಪಿಸಿತು. ನಾನು ಅವಳನ್ನು ತುಂಬಾ ನೆನಪಿಸಿಕೊಂಡೆ. ಅವಳ ಮನೆಯ ಸುತ್ತಲೂ ಅಲೆದಾಡಿದೆ. ಆದರೆ ಅವಳು ಇದುವರೆಗೆ ಎರಡನೇ ಮದುವೆಯಾಗಲಿಲ್ಲ ಮತ್ತು ತನ್ನ ಮಗನ ಪಾಲನೆ ಪೋಷಣೆಯಲ್ಲಿ ಯಾವುದೇ ಕೊರತೆ ಮಾಡಲಿಲ್ಲ. ಮನುಷ್ಯನು ಎಂದಿಗೂ ಸತ್ಯವನ್ನು ತಿಳಿಯದೆ ಕೇವಲ ಸಂಶಯದಿಂದ ಮತ್ತು ಇತರರ ಮಾತುಗಳನ್ನು ಕೇಳಿ ತನ್ನದೇ ಸಂಬಂಧಗಳ ಬಗ್ಗೆ ನಿರ್ಧಾರ ತೆಗೆದುಕೊಳ್ಳಬಾರದು, ಏಕೆಂದರೆ ಒಂದು ತಪ್ಪು ನಿರ್ಧಾರ ಇಡೀ ಜೀವನವನ್ನೇ ಬರ್ಬಾದ್ ಮಾಡಬಹುದು. ಇದರ ಜೊತೆಗೆ ಕಾಲ ಯಾವಾಗಲೂ ಬದಲಾಗುತ್ತದೆ ಎಂಬ ಪಾಠವನ್ನು ಈ ಕಥೆ ಕಲಿಸುತ್ತದೆ. ಯಾವ ಮನುಷ್ಯನನ್ನು ನಾವು ದುರ್ಬಲ ಎಂದು ಭಾವಿಸಿ ತಿರಸ್ಕರಿಸುತ್ತೇವೆಯೋ ಅದೇ ವ್ಯಕ್ತಿ ಒಂದು ದಿನ ತನ್ನ ಪರಿಶ್ರಮ ಮತ್ತು ಧೈರ್ಯದಿಂದ ಎಷ್ಟು ಮುಂದೆ ಹೋಗಬಹುದು ಎಂದರೆ ಅವನೇ ನಮ್ಮ ಎದುರು ಅತ್ಯಂತ ಶಕ್ತಿಶಾಲಿಯಾಗಿ ಬಂದು ನಿಲ್ಲಬಹುದು. ಆದ್ದರಿಂದ ಸಂಬಂಧಗಳನ್ನು ಗೌರವಿಸುವುದು, ಸರಿಯಾದ ಸಮಯದಲ್ಲಿ ಸತ್ಯವನ್ನು ಅರಿತುಕೊಳ್ಳುವುದು ಮತ್ತು ಯಾರನ್ನೂ ದುರ್ಬಲ ಎಂದು ಭಾವಿಸಿ ಅವಮಾನಿಸದಿರುವುದೇ ಈ ಕಥೆಯ ಅತ್ಯಂತ ದೊಡ್ಡ ನೀತಿಯಾಗಿದೆ. ಹಾಗಾಗಿ ಗೆಳೆಯರೇ, ನಿಮಗೆ ಈ ಕಥೆ ಇಷ್ಟವಾಗಿದ್ದರೆ ಮತ್ತು ನೀವು ಯಾವ ನಗರದಿಂದ ಈ ಕಥೆಯನ್ನು ಕೇಳುತ್ತಿದ್ದೀರಿ ಎಂದು ಕಾಮೆಂಟ್ ಮೂಲಕ ಖಂಡಿತ ತಿಳಿಸಿ.
ವಿಡಿಯೋವನ್ನು ಲೈಕ್ ಮಾಡಿ, ಹೈಪ್ ನೀಡಿ ಮತ್ತು ದಯವಿಟ್ಟು ಆದಷ್ಟು ಹೆಚ್ಚು ಜನರಿಗೆ ಶೇರ್ ಮಾಡಿ. ಚಾನೆಲ್ಗೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ನೋಟಿಫಿಕೇಷನ್ ಬೆಲ್ ಒತ್ತಿ. ಇದರಿಂದ ಮುಂದಿನ ಅಪ್ಡೇಟ್ ಎಲ್ಲರಿಗಿಂತ ಮೊದಲು ನಿಮಗೆ ಸಿಗುತ್ತದೆ. ಈ ಕಥೆಯು ಸಂಪೂರ್ಣವಾಗಿ ಕಾಲ್ಪನಿಕವಾಗಿದೆ. ಈ ಕಥೆಯ ಎಲ್ಲಾ ಪಾತ್ರಗಳು, ಹೆಸರುಗಳು, ಸ್ಥಳಗಳು ಮತ್ತು ಘಟನೆಗಳು ಲೇಖಕನ ಕಲ್ಪನೆಯ ಮೇಲೆ ಆಧಾರಿತವಾಗಿವೆ. ಇದರ ಉದ್ದೇಶ ಕೇವಲ ಮನರಂಜನೆ ಮತ್ತು ಸಮಾಜಕ್ಕೆ ಒಂದು ಸಂದೇಶ ನೀಡುವುದಾಗಿದೆ. ಒಂದು ವೇಳೆ ಯಾವುದಾದರೂ ವ್ಯಕ್ತಿ, ಸ್ಥಳ ಅಥವಾ ಘಟನೆಗೆ ಇದು ಹೋಲಿಕೆಯಾದರೆ ಅದನ್ನು ಕೇವಲ ಕಾಕತಾಳೀಯ ಎಂದು ಭಾವಿಸಬೇಕು. ಧನ್ಯವಾದಗಳು.